ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಒಂದು ಶ್ಲೋಕ. ಧ್ಯಾಯೇತ್ ಪದ್ಮಾಸನ ಸ್ಥಿತಾ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲ ಸತ್ಯೇಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲ ಅಭಯದಾಂ ಭಕ್ತಾನಾಂ ಬಿಂಬವಾನಿ ಶ್ರೀ ವಿದ್ಯಾ ಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವ ಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀಮಾತ್ರೆ ನಮಃ. ಇವತ್ತಿನ ತರಗತಿಯಲ್ಲಿ ನಾವು ಲಲಿತಾ ಸಹಸ್ರನಾಮದ 80ನೆಯ ನಾಮದ ಅರ್ಥವನ್ನ ನೋಡ್ಕೊತಾ ಇದ್ದೀವಿ. 80ನೇ ನಾಮ ಅಂತಂದ್ರೆ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಅನ್ನೋ ಒಂದು ನಾಮ. ಅದರ ಅರ್ಥವನ್ನ ಈ ದಿವಸ ನಾವು ಪಡ್ಕತಾ ಇದ್ದೀವಿ. ಅಂತಂದ್ರೆ ಕಾಮೇಶ್ವರ ಪ್ರಾಣನಾಡಿ ಅಂದ್ರೆ ನಮ್ಮ ಶರೀರದಲ್ಲಿ ಸುಮಾರು 72,000 ನಾಡಿಗಳಿದೆಯಂತೆ ನಮ್ಮ ಶರೀರದಲ್ಲಿ. ಅದರಲ್ಲಿ 108 ನಾಡಿಗಳು ಪ್ರಧಾನವಾದಂಥವು. ನೋಡಿ, ಇವಾಗ ಯಾವುದೇ ಒಂದು ನಾವು ಯಂತ್ರನ ತಯಾರು ಮಾಡ್ಬೇಕು ಅಂತಂದಾಗ ಆ ಯಂತ್ರದಲ್ಲಿ ಎಷ್ಟೊಂದು ವೈರ್ಗಳನ್ನ ಇಟ್ಟಿರ್ತಾರೆ. ಅದ್ರಲ್ಲಿ ಆ ವೈರುಗಳು ಮುಖಾಂತರ ಆ ಯಂತ್ರ ಅನ್ನೋದು ನಡೀತಾ ಹೋಗುತ್ತೆ. ಆ ವೈರುಗಳು ಯಾವಾಗ ಚಲನೆ ಆಗಕ್ ಶುರುವಾಗುತ್ತೋ ಆವಾಗ ಆ ಯಂತ್ರ ಪ್ರಾರಂಭ ಆಗಕ್ ಶುರುವಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲೂ ಕೂಡ ಈ ನಾಡಿಗಳು ಅನ್ನೋದು ಕೆಲಸ ಮಾಡ್ತಾ ಇದೆ. ಆ ವೈರುಗಳ ರೀತಿಯಲ್ಲಿ ಈ ನಾಡಿ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ. ಈ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ 108 ನಾಡಿಗಳು ಪ್ರಧಾನ ಆದಂತವು ಅಂತ ಹೇಳ್ತಾರೆ. ಆ 108 ನಾಡಿಗಳಿಗೂ ಒಂದೊಂದಕ್ಕೂ ಒಂದೊಂದು ಹೆಸರನ್ನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದೊಂದು ನಾಡಿಗೂ ಹೆಸರನ್ನ ಕೊಟ್ಟ ಆ ನಾಡಿಗಳಲ್ಲಿ ಅತಿ ಪ್ರಧಾನವಾದಂತ ನಾಡಿ ಅಂದ್ರೆ ಈ ಪ್ರಾಣನಾಡಿ ಅನ್ನೋದು ಅತಿ ಪ್ರಧಾನವಾದಂತ ನಾಡಿ ಈ ಶರೀರಕ್ಕೆ. ಆ ನಾಡಿ ಆ ಕೆಲಸನ ಮಾಡದೆ ಹೋದ್ರೆ ಈ ಶರೀರ ಅನ್ನೋದು ಇರದೇ ಇಲ್ಲ. ಅದಕ್ಕೋಸ್ಕರ ಇದು ಅತೀ ಪ್ರಧಾನವಾದಂತ ಮತ್ತು ಮುಖ್ಯವಾದಂತ ನಾಡಿ ಅಂತ ಹೇಳ್ತಾರೆ. ಇದೇನ್ ಮಾಡ್ತಪ್ಪ ಅಂತಂದ್ರೆ ಈ ತಾಮ್ರದ ತಂತಿ ಒಳಗೆ ಈ ಕರೆಂಟ್ಗೆ ಹೇಗೆ ವೇಗವಾಗಿ ಹರಿದು ಎಲ್ಲ ಕಡೆ ಹರಿದು ಬೆಳಕನ್ನು ಕೊಡುತ್ತೋ ಆ ರೀತಿಯಲ್ಲಿ ಈ ಶರೀರದಲ್ಲಿ ಪ್ರಾಣವನ್ನ ಹರಿಸ್ತಾ ಇದರ ಚಲನೆಯನ್ನ, ಈ ಶರೀರದ ಚಲನೆಯನ್ನ ಉಂಟು ಮಾಡ್ತಾ ಇದೆ ಆ ನಾಡಿ, ಆ ಪ್ರಾಣನಾಡಿ ಅನ್ನೋದು. ಅದಕ್ಕೆ ಆ ನಾಡಿನ ಯಾವ ಹೆಸರಿನಿಂದ ಕರಿತಾ ಇದ್ದಾರಪ್ಪ ಅಂತಂದ್ರೆ ಆ ನಾಡಿನೇ ಸುಷುಮ್ನ ನಾಡಿ ಅಂತ ಹೇಳ್ತಾರೆ. ಆ ಸುಷುಮ್ನ ನಾಡಿಯ ಮೂಲಕ ಈ ಪ್ರಾಣ ಶಕ್ತಿ ಅನ್ನೋದು ಎಲ್ಲ ಕಡೆ ಹರಿತಾ ಇರುತ್ತೆ. ಆ ಚಿದೇಕರ ಸ್ವರೂಪಿಣಿಯಾದ ಆ ಮಾತೆಯ ಒಂದು ಪ್ರಾಣ ಅನ್ನೋದು ಈ ಶರೀರದಲ್ಲಿ ಹರಿತಾ ಇರುತ್ತೆ. ಯಾವ್ದ್ರಲ್ಲಿ? ಈ ಸುಷುಮ್ನ ನಾಡಿ ಒಳಗೆ. ಅಂತ ಹರಿತಾ ಇರ್ತಕ್ಕಂಥ ಆ ಒಂದು ಶಕ್ತಿಯನ್ನ, ಆ ಚಿದೇಕರ ಶಕ್ತಿಯನ್ನ ಶಾಸ್ತ್ರ ಏನಂತ ಗುರುತಿಸಿದ್ಯಪ್ಪ ಅಂತಂದ್ರೆ ಅದೇ ಜ್ಞಾನ ಮತ್ತು ಆನಂದ.
ಏನ್ ಆ ಚಿದೇಕರ ಸ್ವರೂಪಿಣಿಯಾದಂತ ಆ ಶಕ್ತಿ ಆ ನಾಡಿ ಒಳಗೆ ಹರಿತಾ ಇದೆಯೋ ಅದನ್ನ ಜ್ಞಾನ ಮತ್ತು ಆನಂದ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಜ್ಞಾನ ಆನಂದ ಅಂತಂದ್ರೆ ಏನು ಅಂತ ಅಂದಾಗ, ಆ ಜ್ಞಾನ ಅನ್ನೋದು ಏನಿದೆಯೋ ಅದನ್ನ ಆ ಪರಮಾತ್ಮನಿಗೆ ಹೋಲಿಸಿದ್ದಾರೆ. ಅದು ಆ ಶಿವನ ಸ್ವರೂಪ ಅಂತ ಹೇಳ್ತಾರೆ. ಏನು ಆ ಚಿದೇಕರ ಆ ಸುಷುಮ್ನ ನಾಡಿಯಲ್ಲಿ ಚಿದೇಕರ ಶಕ್ತಿ ಹರಿತಾ ಇದೆಯೋ ಅದನ್ನ ಏನ್ ಹೇಳ್ತಾ ಇದ್ದಾರೆ, ಆ ಪರಮಾತ್ಮನ ಅಂದ್ರೆ ಆ ಶಿವನ ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದೇ ಆ ಜ್ಞಾನ ಅನ್ನೋದು. ಆನಂದ ಅಂದ್ವಿ. ಆನಂದ ಅಂದ್ರೆ ಯಾವುದು? ಆ ಮಾತೆ, ಆ ಶಕ್ತಿದು, ಆ ಶಿವನಿಗೆ ಅವನ ಚೈತನ್ಯವನ್ನ ನೀಡೋ ಅಂತಳು, ಚಲನೆಯನ್ನ ನೀಡೋ ಅಂತಳು, ಶಕ್ತಿಯನ್ನ ಕೊಡುವಂತಳು ಆ ಮಾತೆ. ಆದ್ರಿಂದ ಅವಳು ಆನಂದದಿಂದ ಅಲ್ಲಿದ್ದಾಳೆ. ಆ ಸುಷುಮ್ನ ನಾಡಿಯಲ್ಲಿ ಜ್ಞಾನ ಮತ್ತು ಆನಂದ ಏನು ಅರಿತಾ ಇದೆಯೋ ಅದನ್ನ ಆ ಪರಮಾತ್ಮನ ಸ್ವರೂಪ, ಶಿವನ ಸ್ವರೂಪ ಮತ್ತು ಮಾತೆಯ ಸ್ವರೂಪ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದಾರೆ. ಆನಂದ ಸ್ವರೂಪ ಅಂತ ಅಂದ್ಬಿಟ್ಟು ಮಾತೆಯ ಆನಂದ ಸ್ವರೂಪ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಇವೆರಡು ಬೇರೆ ಬೇರೆ ಅಲ್ಲ. ಆನಂದ ಮತ್ತು ಜ್ಞಾನ ಇವೆರಡು ಒಂದೇ ನಾಡಿಯಲ್ಲಿ ಹರಿತಾ ಇರೋದ್ರಿಂದ ಇವೆರಡು ಬೇರೆ ಬೇರೆ ಅಲ್ಲ. ಆದ್ರಿಂದ ಇದನ್ನ ಅಪ್ಪ ಅಮ್ಮ ಅಂತ ಕರೀತಾರೆ. ಹೇಗೆ ನಾವು ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೋ ಆ ರೀತಿಯಲ್ಲಿ ಈ ನಾಡಿಯಲ್ಲಿ ಆ ಚಿದೇಕರ ಶಕ್ತಿ ಅನ್ನೋದು ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಶಿವಶಕ್ತಿಯರು ಬೇರೆ ಅಲ್ಲ, ಅವರಿಬ್ರು ಒಂದೇ ಅನ್ನೋದನ್ನ ಈ ನಾಡಿ ಮೂಲಕ ಎತ್ತಿ ತೋರಿಸ್ತಾ ಇದೆ. ನಮ್ಮ ಶರೀರದಲ್ಲಿ ಹರಿತಾ ಇರತಕ್ಕಂತ ಚಿದೇಕರ ಶಕ್ತಿ ಅನ್ನೋದು ಆ ಸುಷುಮ್ನ ನಾಡಿಯಲ್ಲಿ ಒಂದಾಗಿ ಆ ಪ್ರಾಣಶಕ್ತಿಯ ಮೂಲಕ ಚೈತನ್ಯವನ್ನ ಈ ಜೀವಿಗೆ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಆ ಚಿದೇಕರ ಆ ಸುಷುಮ್ನ ನಾಡಿ ಏನಾಗಿದೆ, ನಮ್ಮ ಶರೀರದ ಎಲ್ಲ ಕಡೆ ಪಸರಿಸಿದೆ, ಹರಡ್ಬಿಟ್ಟಿದೆ. ಆದ್ರಿಂದ ಇದನ್ನ ಕಾಮೇಶ್ವರ ಪ್ರಾಣನಾಡಿ, ಇಲ್ಲಿ ನೋಡಿದ್ರಲ್ಲ, ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಅಂತ ಏನ್ ಈ ನಾಮದಲ್ಲಿ ನಾವು ನೋಡಿದ್ವೋ ಅದೇ ಕಾಮೇಶ್ವರ ನಾಡಿನೇ ಇಲ್ಲಿ ಸುಷುಮ್ನ ನಾಡಿಯಾಗಿ ಶಿವಶಕ್ತಿಯರ ಜೊತೆಗೂಡಿ ಈ ಪ್ರಾಣ ಶಕ್ತಿಯಾಗಿ ಈ ಶರೀರದಲ್ಲಿ ಹರಿತಾ ಇದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಮನುಷ್ಯ ಕದಲ್ಬೇಕಾರೆ, ಅವನು ಚೈತನ್ಯದಿಂದ ಕೂಡಿರ್ಬೇಕಾರೆ ಈ ಪ್ರಾಣಶಕ್ತಿ ಅನ್ನೋದು ತುಂಬಾ ಮುಖ್ಯವಾದ್ದು. ಅವನ ಕದಲುವಿಕೆಗೆ ಇದಿದ್ರೇನೆ, ಇಲ್ಲ ಅಂತಂದ್ರೆ ಈ ಮನುಷ್ಯ ಇಲ್ಲ ಅಂತ ಅನ್ಕೊಂತೀವಿ. ಆದ್ರಿಂದ ಇದಕ್ಕೆ ಕಾಮೇಶ್ವರ ಪ್ರಾಣನಾಡಿ ಅಂತ ಅನ್ಬಿಟ್ಟು ಒಂದು ಮುಖ್ಯವಾದಂತ ಆ ಪರಮಾತ್ಮನ ನಾಮವನ್ನ ಹೇಳಿದ್ದಾರೆ. ಕೃತಜ್ಞ ಕಾಮ ಪೂಜಿತ ಮುಂದಿನ ನಾಮ. ಕೃತಜ್ಞ ಅಂತ ಅಂದ್ರೆ ಏನಪ್ಪ ಅಂತಂದ್ರೆ, ನಾವೀಗ ಯಾರಿಗೋ ಏನೋ ಒಂದು ಉಪಕಾರವನ್ನ ಮಾಡಿರ್ತೀವಿ, ಅವನ್ಗೊಂದು ಸಹಾಯ ಮಾಡಿರ್ತೀವಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನ್ ತುಂಬಾ ಚೆನ್ನಾಗಿರ್ತಾನೆ, ಇದ್ದಕ್ಕಿದ್ದಾಗೆ ಅವನ್ಗೆಲ್ಲ ಲಾಸ್ ಆಗ್ಬಿಟ್ಟು ಏನು ಅವನಿಗೆ ಜೀವನ ಮಾಡಕ್ಕೆ ಆಗದೆ ಇರೋಂತ ಒಂದ್ ಸ್ಥಿತಿ ಬಂದ್ಬಿಡುತ್ತೆ. ಅವಾಗ ಅವನು ಏನ್ ಮಾಡೋದು, ನಾನು ಹೇಗ್ ಜೀವನ ನಡೆಸೋದು ಅನ್ನೋ ಸ್ಥಿತಿಲಿ ದುಃಖದಲ್ಲಿ ಇರ್ತಾನೆ. ಆಗ ಅವನ್ ಸ್ನೇಹಿತ ಬಂದು ಅವನಿಗೆ ಸಹಾಯ ಮಾಡ್ತಾನೆ. ತಗೋ, ನನ್ನ ಹತ್ರ ಇಷ್ಟು ಹಣ ಇದೆ, ಇದನ್ನ ಹಾಕೊಂಡು ನೀನ್ ಏನಾದ್ರೂ ಒಂದು ವ್ಯಾಪಾರವನ್ನ ಶುರು ಮಾಡಿ ನಿನ್ ಜೀವನವನ್ನು ನಡೆಸ್ಕೊ ಅಂತ ಅಂದ್ಬಿಟ್ಟು ಕೊಡ್ತಾನೆ. ಅಂತ ಸಮಯದಲ್ಲಿ ಏನು ಇಲ್ಲದೆ ಇರ್ತಕ್ಕಂಥ ಕಷ್ಟದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಯಾರು ಸಹಾಯ ಮಾಡ್ತಾರೋ ಅವ್ರನ್ನ ಸದಾ ಕಾಲ ನೆನೆಸ್ತಾ ಇದ್ರೆ ಅದನ್ನ ಕೃತಜ್ಞತೆ ಅಂತ ಹೇಳ್ತಾರೆ. ಅಂತ ಸಮಯದಲ್ಲಿ ಸಹಾಯ ಮಾಡೋ ಅಂತವ್ರನ್ನ ನೆನೆಯೋದನ್ನ ಕೃತಜ್ಞತೆ ಅಂತ ಹೇಳ್ತೀವಿ. ಅದೇ ಅವನ್ ಸಹಾಯ ಮಾಡ್ದ ಅಂತ ಇಟ್ಕೊಳ್ಳಿ, ಇವನು ಹಾಗೆ ಅದನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾನ, ವ್ಯಾಪಾರನ ನಡೆಸ್ಕೊಂಡ್ ಬರ್ತಾ ಇದ್ದಾನೆ. ಬರ್ತಾ 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 ಏನಾಯ್ತು, ಇವನ್ಗೆ ಆ ವ್ಯಾಪಾರ ಅನ್ನೋದು ವೃದ್ಧಿ ಆಗ್ತಾ ಹೋಯ್ತು. ಯಾವಾಗ ವೃದ್ಧಿ ಆಯ್ತು, ಅವನ್ ದೊಡ್ಡ ಒಂದು ಇದನ್ನೇ ಶಾಪಿಂಗ್ಗೆ ಶುರು ಮಾಡ್ಬಿಡ್ತಾನೆ. ಆ ಶಾಪಿಂಗ್ ಶುರು ಮಾಡಿದಾಗ
ಅವನ್ ಬರ್ತಾನೆ. ಯಾವಾಗ ಇವನೇನು ಇಲ್ದೀರ ಇದಾಗ ಕೂತಿರ್ತಾನ, ಅವಾಗ ಸಹಾಯ ಮಾಡಿರ್ತಾನೋ ಆ ಸ್ನೇಹಿತ, ಅವನ್ ಬರ್ತಾನೆ. ಅವನ್ ಬಂದಾಗ ಇವನು ಆ ಕೃತಜ್ಞತೆನ ತೋರಿಸ್ಬೇಕು. ಆದ್ರೆ ಏನ್ ಮಾಡ್ತಾನೆ ಇವನು, ಅಯ್ಯೋ ಬಂದ್ಯಾಪ್ಪ, ಶಾಪಿಂಗ್ ಬಂದಿದ್ಯಾ, ಶಾಪಿಂಗ್ ಬಂದಿದ್ದಾನೆ, ಎಲ್ಲ ಕೊಟ್ಟು ಕಳಿಸ್ರಿ ಇವನ್ಗೆ ಅಂತ ಅಂದ್ಬಿಟ್ಟು ಅವನಿಗೆ ಹೇಳ್ತಾನೆ. ಅಂದ್ರೆ ಆ ಕೃತಜ್ಞತೆ ಅನ್ನೋದು ಇವನ್ ದೊಡ್ಡವನಾದಾಗ, ಇವನ್ ಯಾವಾಗ ಹಣ ಅನ್ನೋದು ಸೇರಿ ಇವನು ಆನಂದವಾಗಿ ಇದಾನೋ ಈಗ ಅವನನ್ನ ಮರ್ತೋಗ್ತಾನೆ. ಅದು ಕೃತಜ್ಞ ಅಂತಾರೆ. ಅದು ಕೃತಜ್ಞತೆ ಅಲ್ಲ. ಆಗ ಅವನ್ ಮಾಡಿದ ಸಹಾಯನ ಈಗಲೂ ಕೂಡ ಅವನ್ ನೆನೆಸಿ, ಇಂಥ ಸಮಯದಲ್ಲೂ ನಾನ್ ದೊಡ್ಡವನಾಗಿದ್ದು ಅವನಿಂದ, ಆದ್ರೆ ಅವನ್ ಬಂದಿದ್ದಾನೆ, ಅವನ್ಗೊಂದು ಕೃತಜ್ಞತೆನ ಹೇಳೋಣ, ಪಾಪ ನಿನ್ನಿಂದ ನಾನು ಇಷ್ಟು ಮುಂದುವರೆದಿದ್ದೀನಿ ನೋಡು ಅಂತ ಹೇಳಿದ್ರೆ ಅದನ್ನ ಕೃತಜ್ಞತೆ ಅಂತ ಹೇಳ್ತಾರೆ. ಆ ಸ್ವಭಾವ ಮನುಷ್ಯನಲ್ಲಿ ಬಹಳ ಕಮ್ಮಿ ಇರುತ್ತೆ. ಅಂತ ಒಂದು ಕೃತಜ್ಞತೆಯನ್ನ ಈ ಸೃಷ್ಟಿಯಲ್ಲಿ ಆ ಮಾತೆ ನಮ್ಮನ್ನ ಸೃಷ್ಟಿ ಮಾಡಿದಾಳೆ. ಮನುಷ್ಯನನ್ನಾಗಿ ಈ ಸೃಷ್ಟಿಲಿ ನಮ್ಮನ್ನ ಸೃಷ್ಟಿ ಮಾಡಿದಾಳೆ. ಆ ಸೃಷ್ಟಿ ಮಾಡಿ ನಿನ್ಗೆ ಏನೇನ್ ಬೇಕೋ ತಗೋ, ಜೀವನ ಮಾಡು ಅಂತ ಎಲ್ಲ ಸೌಕರ್ಯಗಳನ್ನು ಅವಳು ನಮಗ್ ಕೊಟ್ಟಿದ್ದಾಳೆ. ಅದು ಕೊಟ್ಟಾಗ, ಅಮ್ಮ ಮಾತೆ ನೀನ್ ಎಲ್ಲ ನಮಗ್ ಕೊಟ್ಟಿದ್ಯಾ, ನಮ್ಮನ್ ಸಲಹ್ತಾ ಇದ್ಯಾ, ನಮ್ಮನ್ ರಕ್ಷಿಸ್ತಾ ಇದ್ಯಾ ಅಂತ ಒಂದು ಹೂವನ್ನು, ಒಂದು ಫಲನೋ ಆ ಮಾತೆಗೆ ಅರ್ಪಿಸಿ, ನಿನ್ನಿಂದಾನೇ ಅಮ್ಮ ನಾನು ಬದುಕ್ತಾ ಇರೋದು, ನಾನು ಆನಂದವಾಗಿದ್ದೀನಿ, ನೀನ್ ಕೊಟ್ಟಿರೋ ಅಷ್ಟು ಸಾಕು ಅಂತ ನಾವು ಆ ಮಾತೆಗೆ ಕೃತಜ್ಞತೆಯನ್ನ ತೋರಿಸ್ದಾಗ ಆ ಮಾತೆ ಏನ್ ಮಾಡ್ತಾಳೆ, ನಮ್ಗೆ ಸಲಗ್ತಾಳೆ, ನಮ್ಮನ್ನ ಸಲಗ್ತಾ ಹೋಗ್ತಾಳೆ. ಆ ಭಕ್ತನಿಗೆ ಒಂದು ಸದಾಕಾಲ ಒಂದು ಉತ್ತಮವಾದಂತ ಒಂದು ಫಲವನ್ನ ನೀಡ್ತಾ ಹೋಗ್ತಾಳೆ. ಇದಕ್ಕೆ ಒಂದು ಉದಾಹರಣೆ ನೋಡೋಣ. ಏನಪ್ಪ ಇದಕ್ಕೆ ಉದಾಹರಣೆ ಅಂತಂದ್ರೆ, ದ್ರೌಪದಿ ದೇವಿ. ದ್ರೌಪದಿ ದೇವಿನ ಈ ದುರ್ಯೋಧನ ಏನ್ ಮಾಡ್ತಾನೆ, ಮಾನಭಂಗ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ದೊಡ್ಡ ಮಹಾಸಭೆ ನೆರೆದಿರುತ್ತೆ. ಆ ಸಭೆಯಲ್ಲಿ ಎಳ್ಕೊಂಬಂದು ಅವಳ ಸೀರೆನ ಸೆಳೀತಾ ಹೋಗ್ತಾನೆ. ಅವಳಿಗೆ ಮಾನಭಂಗ ಮಾಡಿ ಅವಳನ್ನ ಅವಮಾನ ಪಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ದುರ್ಯೋಧನ ಆ ದುರ್ಬುದ್ಧಿಯ ಮೂಲಕ ಅವಳ ಸೀರೆಯನ್ನ ಸೆಳೀತಾ ಹೋಗ್ತಾನೆ. ಅವಳು ಮಹಾ ದುಃಖಿ ಆಗ್ಬಿಡ್ತಾಳೆ. ಆ ಟೈಮ್ನಲ್ಲಿ ಎಲ್ಲರೂ ಸೇರಿರ್ತಾರೆ, ತನ್ನ ಗಂಡಂದ್ರು, ಗುರುಗಳು, ಆ ಸಭೆನಲ್ಲಿ ಹಿರಿಯರು, ಜನಗಳು ಎಲ್ಲ ಸೇರಿರ್ತಾರೆ. ಅವಾಗ ಅವಳು ತನ್ನ ಎದುರಿಗಿರ್ತಕ್ಕಂಥ 5 ಜನ ಪತಿಯನ್ನ ಬೇಡ್ಕತ್ತಾಳೆ, ನೋಡಿ ನನಗ್ ಮಾನಭಂಗ ಆಗ್ತಾ ಇದೆ, ಏನಾರ ಮಾಡಿ ನನ್ನನ್ನ ಈ ಕಷ್ಟದಿಂದ ಪರಿಹರಿಸಿ ಅಂತ ಕೇಳ್ಕತ್ತಾಳೆ. ಆದ್ರೆ ಆ 5 ಜನ ಪಾಂಡವರಿಗೂ ಕೂಡ ಏನು ಮಾಡಕ್ಕಾಗಲ್ಲ. ಅಂತ ಪರಿಸ್ಥಿತಿಲಿ ಅವ್ರು ಇರ್ತಾರೆ. ತನ್ನ ಹೆಂಡತಿ ಮಾನಭಂಗ ಆಗ್ತಿದ್ರು ಅದನ್ನ ತಡೆಯುವಂತ ಒಂದು ಅವಕಾಶ ಅವ್ರಿಗೆ ಆ ಸಮಯದಲ್ಲಿರಲ್ಲ. ಆ ಬೇಡದ್ರು ಏನೇ ಮಾಡದೆ ಇದ್ದಾಗ ಅವಳೇನ್ ಮಾಡ್ತಾಳೆ, ಆ ಗುರುಗಳನ್ನ ಬೇಡ್ಕತ್ತಾಳೆ. ಅಲ್ಲಿ ನಡೆದಿರ್ತಕ್ಕಂಥ ಗುರುಗಳು, ಇವು ಪಾಂಡವರ ಗುರು, ಕೌರವರ ಗುರುಗಳು ಎಲ್ರು ಅಲ್ಲಿ ಸೇರಿರ್ತಾರೆ. ಅವ್ರುಗಳನ್ನ ಬೇಡ್ಕತ್ತಾಳೆ, ಗುರುಗಳೇ ನನ್ನ ಮಾನಭಂಗ ಆಗ್ತಾ ಇದೆ, ದಯಮಾಡಿ ನನ್ನನ್ನು ಇದರಿಂದ ಪರಿಹಾರ ಮಾಡಿ ಅಂತ. ಅವರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅವಾಗ ಅಲ್ಲಿ ನಡೆದಿರ್ತಕ್ಕಂಥ ಹಿರಿಯರನ್ನ ಕೇಳ್ಕತ್ತಾಳೆ, ಎಲ್ರನ್ನು ಕೇಳ್ಕತ್ತಾಳೆ. ಆ ಹಿರಿಯರು ಕೂಡ ಅವಳನ್ನ ಆ ಸ್ಥಿತಿಯಿಂದ ಪಾರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಕೊನೆಗೆ ಅವಳು ನಿರ್ಧಾರ ಮಾಡ್ತಾಳೆ, ಯಾರಿಂದಲೂ ನನ್ನ ಈ ಮಾನಭಂಗವನ್ನ ತಪ್ಸಕ್ ಆಗ್ತಾ ಇಲ್ಲ, ನಾನು ಆ ಪರಮಾತ್ಮ ಒಬ್ಬನೇ ನನ್ನನ್ನು ಕಾಪಾಡೋದು ಅಂತ ಅನ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಅನ್ಬಿಟ್ಟು ಆ ಪರಮಾತ್ಮನ ಧ್ಯಾನ ಮಾಡಕ್ ಶುರು ಮಾಡ್ತಾಳೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಓ ನನ್ನ ಭಕ್ತಿ ಯಾವುದೋ ಒಂದು ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಅವನು ನೋಡಿದಾಗ ಇಲ್ಲಿ ಅವಳ ಮಾನಭಂಗ ನಡೀತಾ ಇರುತ್ತೆ. ಅಂತ ಮಾನಭಂಗವನ್ನ ಆ ಭಕ್ತಿಯ ಒಂದು ಕೋರಿಕೆ, ಆ ಭಕ್ತಿಯ ಒಂದು ಆರ್ಥವಾದ ಒಂದು ಆ ಭಕ್ತಿಗೆ ಅವನು ಮೆಚ್ಚಿಬಿಟ್ಟು ಏನ್ ಮಾಡ್ತಾನೆ, ಅವಳಿಗೆ ಆ ಕಷ್ಟನ ಪರಿಹಾರ ಮಾಡ್ತಾನೆ. ಆ ರೀತಿಯಲ್ಲಿ ನಾವು ಸದಾ ಕಾಲ ಆ ಮಾತೆಯನ್ನ ಧ್ಯಾನ ಮಾಡ್ತಾ ಇದ್ದರೆ ನಾವು ಈ ಪ್ರಪಂಚದಲ್ಲಿ ಯಾವುದೇ ಒಂದು ಕಷ್ಟ ಬರ್ಲಿ, ಯಾವುದೇ ಒಂದು ತೊಂದರೆ ಬರ್ಲಿ, ಅದರಿಂದ ನಾವು ಪರಿಹಾರವನ್ನ ಪಡಿಬಹುದು ಅನ್ನೋದಕ್ಕೆ ಇದು ಉದಾಹರಣೆಯಾಗಿ ತಿಳಿಸ್ತೇವೆ. ಆದ್ರಿಂದ ನಾವು ಸದಾ ಕಾಲ ಕೂಡ ಆ ಮಾತನ್ನ
ಪ್ರಾರ್ಥನೆ ಮಾಡ್ತಾ ಹೋಗೋಣ. ಅವಳ ಒಂದು ಏನು ಕೃಪೆಗೆ ನಾವು ಪಾತ್ರರಾಗ್ತಾ ಹೋಗೋಣ ಅಂತ ಅನ್ಬಿಟ್ಟು ಹೇಳ್ತಾ, ಮುಂದಿನ ನಾಮ ಕೃತ. ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಅಂತೆ. ಕೃತ ಅಂತ ಅಂದ್ರೆ ಏನಪ್ಪ ಅಂದ್ರೆ ಮಾಡೋದು, ಮಾಡಿರೋದು. ಏನೋ ಒಂದು ನಾವು ಒಂದು ಕೆಲಸನ ಮಾಡ್ತೀವಲ್ಲ, ಅದಕ್ಕೆ ಕೃತ ಅಂತ ಹೇಳ್ತೀವಿ. ಅಂದ್ರೆ ಈ ಪ್ರಪಂಚವನ್ನ ಮಾಡಿರೋರು ಯಾರು? ಈ ಪ್ರಪಂಚನ ಸೃಷ್ಟಿ ಮಾಡಿರೋರು ಯಾರು? ಆ ಅಮ್ಮ ಈ ಪ್ರಪಂಚನ ಸೃಷ್ಟಿ ಮಾಡಿದಾಳೆ, ಅದಕ್ಕೆ ಕೃತ ಅಂತ ಹೇಳ್ತಾ ಇದ್ದೀವಿ. ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿ ಅಮ್ಮ ಈ ಸೃಷ್ಟಿಯನ್ನ ಮಾಡಿ ಏನ್ ಮಾಡಿದಾಳೆ? ಸೂರ್ಯನ ಮಾಡಿದಾಳೆ, ಚಂದ್ರನ ಮಾಡಿದಾಳೆ, ಯಮ, ಪಂಚಭೂತಗಳು ಇವುಗಳನ್ನೆಲ್ಲ ಮಾಡಿಬಿಟ್ಟು ಅವಳೇನ್ ಮಾಡ್ತಾಳೆ? ಈ ಕಾಲವನ್ನ ಮಾಡಿದಾಳೆ. ಈ ಪ್ರಪಂಚದಲ್ಲಿ ಈ ಸೃಷ್ಟಿಯಲ್ಲಿ ಎಲ್ಲವನ್ನ ಕೊಡ್ತಾ ಇದ್ದಾಳೆ. ಸೂರ್ಯ, ಚಂದ್ರ, ಈ ಕಾಲ, ಸಮಯ ಇವನ್ನೆಲ್ಲ ಕೊಡ್ತಾ ಇದ್ದಾಳೆ. ಅದನ್ನೆಲ್ಲ ಕೊಟ್ಟು ಏನ್ ಮಾಡ್ತಾ ಇದ್ದಾಳೆ? ಪಂಚಭೂತಗಳು ಇವನ್ನೆಲ್ಲ ಕೊಟ್ಟು ಏನ್ ಮಾಡ್ತಾ ಇದ್ದಾಳೆ ಅವಳು? ಸಾಕ್ಷಿಭೂತವಾಗಿ ಇವೆಲ್ಲ ಸರಿಯಾಗಿ ನಡೀತಾ ಇದೆಯಾ ಅನ್ನೋ ಒಂದು ಇದನ್ನ, ಇವೆಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆಯಾ ಅನ್ನೋದನ್ನ ಅವಳೇನ್ ಮಾಡ್ತಾಳೆ? ಒಂದು ದೃಷ್ಟಿಯ ಮೂಲಕ, ತನ್ನ ಒಂದು ದೃಷ್ಟಿಯ ಮೂಲಕ ನೋಡ್ತಾ ಇದ್ದಾಳೆ ಈ ಪ್ರಪಂಚದ ಒಂದು ಕಾರ್ಯವನ್ನ. ಯಾವ್ದ್ರ ಮೂಲಕ? ತಾನು ಏನು ಸೃಷ್ಟಿ ಮಾಡಿ ಈ ಜಗತ್ತಿಗೆ ಕೊಟ್ಟಿದ್ದಾಳ, ಕಾಲ, ಸೂರ್ಯ, ಚಂದ್ರ, ಪಂಚಭೂತಗಳು ಇವುಗಳ ಮೂಲಕ ಸಾಕ್ಷಿಭೂತವಾಗಿ ನಿಂತು ಈ ಪ್ರಪಂಚದ ಒಂದು ಕಾರ್ಯವನ್ನ ನೋಡ್ತಾ ಇದ್ದಾಳೆ. ಆದ್ರಿಂದ ಅವಳೇ ಸಾಕ್ಷಿಭೂತವಾಗಿ ಈ ಪ್ರಪಂಚವನ್ನ ನೋಡ್ತಾ ಇರೋದ್ರಿಂದ ಅವಳಿಗೆ ಬೇರೆ ಯಾವ ಸಾಕ್ಷಿಯೂ ಬೇಕಾಗಿಲ್ಲ. ಆದ್ರಿಂದ ಅವಳು ಕೃತಜ್ಞ ಕಾಮ ಪೂಜಿತ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ಯಾವ ವಿಚಾರ ನಡೀತಾ ಇದೆ ಅಂತ ಆ ತಿಳ್ಕೊಳ್ಳುವಂತ ಆ ಮಾತೆ, ಈಗ ಆ ಮಾತೆನೆ ಕಾರ್ಯಕ್ಕೆ ಕಾರಣಭೂತಳಾಗಿ ಈ ಪ್ರಪಂಚದ ಸೃಷ್ಟಿಯನ್ನ ಮಾಡಿದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ ಅಂತ ಅಂದ್ಬಿಟ್ಟು. ಅಂದ್ರೆ ನಮ್ಮ ದೇಹದಲ್ಲಿ ಚಿತ್ರೂಪದಿಂದ ಪ್ರಕಾಶಮಾನವಾಗಿರೋ ಮಾತೆನೆ ನಾವು ಜಯ ಅಂತ ಕರಿತೀವಿ. ಜಯ ಜಾಲಂಧರ ಸ್ಥಿತ. ಜಯ ಅಂದ್ರೆ ಯಾರು? ನಮ್ಮ ಈ ದೇಹದಲ್ಲಿ ಚಿತ್ರೂಪದಿಂದ ಯಾವ ಶಕ್ತಿ ನಡೀತಾ ಇದೆಯೋ, ಚಿತ್ತ ರೂಪದಿಂದ ಇರ್ತಕ್ಕಂಥ ಆ ಪ್ರಾಣ ಶಕ್ತಿನೇ ಜಯ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ಕರೀತಾ ಇದ್ದಾರೆ. ಇಂತಹ ಮಾತೆನ ಏನು ಚಿತ್ತ ರೂಪದಿಂದ ಈ ಶರೀರವನ್ನ ನಡೆಸ್ತಾ ಇದ್ದಾಳೋ, ಈ ಪ್ರಪಂಚವನ್ನ ನಡೆಸ್ತಾ ಇದ್ದಾಳೋ, ಈ ಜಗತ್ತನ್ನ ನಡೆಸ್ತಾ ಇದ್ದಾಳೋ, ಇಂಥ ಮಾತೆನ ನಾವು ಎಲ್ಲೆಲ್ಲಿ ಕಾಣ್ತೀವಪ್ಪ ಅಂತಂದ್ರೆ, ಈ ಮಾತೆನ ನಾವು ಈ ದೇಶದ 4 ಪೀಠಗಳಲ್ಲಿ ನಾವು ಈ ಮಾತೆನ ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಮಾತೆಯ 4 ಪೀಠಗಳು ಈ ದೇಶದಲ್ಲಿ ನಾವು ಕಾಣ್ತೀವಿ. ಅದ್ ಯಾವ್ದಪ್ಪ ಅಂತಂದ್ರೆ ಕಾಮಗಿರಿ ಪೀಠ, ಜಾಲಂಧರ ಪೀಠ, ಬೋಢ್ಯಾಣ ಪೀಠ ಮತ್ತು ಪೂರ್ಣಗಿರಿ ಪೀಠ ಅಂತ ಅಂದ್ಬಿಟ್ಟು ಈ ಭಾರತದ ಒಂದೊಂದು ಭಾಗದಲ್ಲೂ ಕೂಡ ಒಂದೊಂದು ಪೀಠಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಬರೀ ನಾವು ಎಲ್ಲೋ ಇಲ್ಲೇ ನಮ್ಮಲ್ಲೇ ಇದೆ ಪರಮಾತ್ಮ ಅಂತ ನಾವು ಅನ್ಕೊಳ್ಳೋದಲ್ಲ. ಭಾರತದ 4 ಕಡೆನು ಈ ಮಾತೆಯ ಒಂದು ಪೀಠ ಅನ್ನೋದಿದೆ. ಇವಳು ಎಲ್ಲಾ ಕಡೆ ವಿಜೃಂಭಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮ ನಮಗ್ ತಿಳಿಸ್ತಾ ಇದೆ. ಕಾಮಗಿರಿ ಪೀಠ ಆ ಪೀಠದಲ್ಲಿದ್ದಾಳೆ, ಜಾಲಂಧರ ಪೀಠದಲ್ಲಿದ್ದಾಳೆ, ಒಡ್ಯಾಣ ಪೀಠದಲ್ಲಿದ್ದಾಳೆ, ಪೂರ್ಣಗಿರಿ ಪೀಠ ಅಂತಂದ್ರೆ ಈ ಭಾರತದ ಆದಿ ಮಧ್ಯ ಅಂತ್ಯ ಎಲ್ಲ ಕಡೆ ಕೂಡ ಈ ಮಹಾಮಾತೆ ನಾವು ಕಾಣ್ತೀವಿ. ಅವಳನ್ನ ಯಾವ ರೀತಿ ಕಾಣ್ತಾ ಇದ್ದೀವಿ ಅಂತಂದ್ರೆ ಹಿಮಾಚಲ ವಾಸಿನಿಯಾಗಿ, ವಿಂಧ್ಯಾಚಲ ವಾಸಿನಿಯಾಗಿ,
ಮಲಯಾಚಲ ವಾಸಿನಿಯಾಗಿ, ಸಹ್ಯಾದ್ರಿ ವಾಸಿನಿಯಾಗಿ ಭಾರತದಲ್ಲಿ ಎಲ್ಲ ಕಡೆ ಮಯವಾಗಿ, ಎಲ್ಲ ಕಡೆ ಈ ಅಮ್ಮನ ಮಯವಾಗಿ ಅವಳು ವಿಜೃಂಭಿಸ್ತಾ ಇದ್ದಾಳೆ ಅಂತಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಮುಂದಿನ ನಾಮ ಶೃಂಗಾರ ರಸ ಸಂಪೂರ್ಣ ಅಂತ ಅಂದ್ರೆ ಮಾತೆ ಆ ಶೃಂಗಾರಕ್ಕೆ ನಾಯಕಿ ಅಂತ ಇದ್ದಾಳೆ. ಅಂದ್ರೆ ಆ ಸೌಂದರ್ಯದ ದೇವತೆ ಅವಳು. ಆ ಶೃಂಗಾರ ಅನ್ನೋದು ಸೌಂದರ್ಯದ ಒಂದು ಮುಖ. ಆ ಸೌಂದರ್ಯದ ದೇವತೆಯಾಗಿ, ನಾಯಕಿಯಾಗಿ ಅಮ್ಮ ಇದ್ದಾಳೆ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಪಾದದಿಂದ ತನ್ನ ತಲೆ ಭಾಗದವರೆಗೂ ಸರ್ವಾಲಂಕಾರ ಭೂಷಿತಳಾಗಿ ಅಮ್ಮ ಅಲಂಕಾರ ಮಾಡ್ಕೊಂಡು ಇದ್ದಾಳೆ. ಅದಕ್ಕೆ ಶೃಂಗಾರ ರಸ ಅಂತ. ಇಂಥ ಮಂಗಳ ಯೋಗ್ಯವಾದ ಆಕೆಯ ಅಲಂಕಾರವನ್ನ ನಾವು ಯಾವುದರ ಮೂಲಕ ನೋಡ್ತೀವಿ ಅಂತಂದ್ರೆ, ಆ ಸೌಂದರ್ಯವನ್ನ ನೋಡುವ ಆಸಕ್ತಿಯ ಆ ಭಾವಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ, ಆ ಮಾತೆಯ ಆ ಸೌಂದರ್ಯವನ್ನ ನೋಡುವಂತ ಒಂದು ಭಾವಕ್ಕೆ ರತಿಭಾವ ಅಂತ ಕರಿತೀವಿ. ಆ ರತಿಭಾವದಿಂದ ಆ ಮಾತೆ ಆರಾಧಿಸ್ತಾ ಇದ್ದಾಳೆ. ಆ ಪಾದದಿಂದ ತಲೆಯವರೆಗೂ ಆ ಸೌಂದರ್ಯವತಿಯಾಗಿ ಆರಾಧಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಇದರಿಂದ ನಮಗ್ ಗೊತ್ತಾಗುತ್ತೆ. ಈ ಶೃಂಗಾರ ಅನ್ನೋದಕ್ಕೆ ಇನ್ನೊಂದು ಅರ್ಥದಲ್ಲಿ ಏನಪ್ಪ ಅಂತಂದ್ರೆ, ಶೃಂಗ ಅಂತಂದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ವೃತ್ತ ಅಥವಾ ಕೊಂಬು ಅಂತ ಕರೀತಾರೆ. ಈ ಶೃಂಗ ಅನ್ನೋದನ್ನ ವೃತ್ತ ಅಥವಾ ಕೊಂಬು ಅಂತ ಕರೀತಾರೆ. ಕೊಂಬು ಅಂತ ಅಂದ್ರೆ ಏನಪ್ಪಾ ಅಂದ್ರೆ ತ್ರಿಕೋಣಾಕಾರವಾಗಿರೋದನ್ನ ಕೊಂಬು ಅಂತ ಹೇಳ್ತಾರೆ. ಆ ಕೊಂಬು, ಆ ತ್ರಿಕೋಣ, 5 ತ್ರಿಕೋಣ ಮತ್ತು 4 ವೃತ್ತ, ಇವುಗಳನ್ನ ಸೇರ್ಸಿದ್ರೆ ಎಷ್ಟಾಯ್ತು? 9 ಆಯ್ತು. ಇಂಥ 5 ತ್ರಿಕೋಣ ಮತ್ತು 4 ವೃತ್ತಗಳಿಂದ ಸೇರಿರುವಂತ 9 ಆವರಣಗಳಿಂದ ಒಂದು ಚಕ್ರವನ್ನ ನಾವು ಕಾಣ್ತೀವಿ. ಆ ಚಕ್ರ ಯಾವ್ದಪ್ಪ? 5 ತ್ರಿಕೋಣ, 4 ಆವರಣ ವೃತ್ತಗಳಿಂದ ಆಗಿರುವಂತ ಆ ಚಕ್ರ ಯಾವ್ದಪ್ಪ ಅಂತಂದ್ರೆ ಶ್ರೀಚಕ್ರ. ಆ ಶ್ರೀಚಕ್ರ 9 ಆವರಣಗಳಿಂದ ಕೂಡಿದೆ. ಆ ರೀತಿಯಲ್ಲಿ 9 ಆವರಣಗಳಿಂದ ಕೂಡಿರುವಂತ ಆ ಶ್ರೀಚಕ್ರದಲ್ಲಿ ಒಂದೊಂದು ಆವರಣದಲ್ಲೂ ಕೂಡ ನಾವು ಒಂದೊಂದು ಶೃಂಗಾರ ರಸವನ್ನ ಕಾಡ್ತೀವಿ. ಶೃಂಗಾರ ರಸ ಅಂತಂದ್ರೆ ನಾವೀಗ ನವರಸಗಳು ಅಂತ ಏನ್ ಹೇಳ್ತೀವೋ ಆ ನವರಸಗಳು ಅನ್ನೋದು ಈ ಶ್ರೀಚಕ್ರದಲ್ಲಿ 9 ಆವರಣದಲ್ಲಿ ತುಂಬಿದೆ ಅಂತ ಹೇಳ್ತಾರೆ. ಅಂದ್ರೆ ಮಾತೆ ಶ್ರೀಚಕ್ರದ ವಾಸಿನಿಯಾಗಿದ್ದಾಳೆ. ಆ ಶ್ರೀಚಕ್ರದ ಬಿಂದುವಿನಲ್ಲಿ ವಾಸವಾಗಿದ್ದಾಳೆ. ಅಲ್ಲಿರ್ತಕ್ಕಂಥ ನವ ಆವರಣದಲ್ಲಿರ್ತಕ್ಕಂಥವ್ರು ಆಕೆಯ ಅಂಗದೇವತೆಗಳು. ಈ ಅಂಗದೇವತೆಗಳು ಏನಾಗಿದ್ದಾರೆ ಅಂದ್ರೆ ನವರಸಗಳಿಂದ ಕೂಡಿದ್ದಾರೆ. ಈ ಶ್ರೀಚಕ್ರ ಅನ್ನೋದು ನವರಸಗಳಿಂದ ಕೂಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ 8 ಆವರಣಗಳು ನವರಸಗಳಿಂದ ಕೂಡಿದ್ರೆ ಆ ಬಿಂದುವಿನಲ್ಲಿರ್ತಕ್ಕಂಥ ಆನಂದ ಯಾವ್ದದು? ಅದು ಶಾಂತರಸ ಅಂತ ಹೇಳ್ತಾರೆ. ಈ ನವರಸಗಳಲ್ಲಿ ಶಾಂತರಸ ಆ ಬಿಂದು, ಆ ಮಾತೆ ಅಲ್ಲಿ ಶಾಂತರಸದಲ್ಲಿ ಇರ್ತಾಳೆ ಅಂತ ಹೇಳ್ತಾರೆ. ಹಾಗೇನೆ ನಾವ್ ಯಾವ್ಯಾವ ಆವರಣದಲ್ಲಿ ಯಾವ್ಯಾವ ರಸ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡೋಣ. ಮೊದಲನೇದಾಗಿ ತ್ರೈಲೋಕ್ಯ ಮೋಹನ ಚಕ್ರ. ಆ ಚಕ್ರದಲ್ಲಿ ಯಾವ ರಸ ಇದೆಯಪ್ಪ ಅಂತಂದ್ರೆ ಅದರಲ್ಲಿ ಶೃಂಗಾರ ರಸವನ್ನ ನಾವು ಕಾಣ್ತಾ ಹೋಗ್ತೀವಿ. ಶೃಂಗಾರ ರಸ ಅನ್ನೋದು ಆ ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ಇದೆ. ಎರಡನೇದು ಸರ್ವಾರ್ಥ ಸಾಧಕ ಚಕ್ರ. ಅದರಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಬೀಭತ್ಸ ರಸ. ಮೂರನೇದು ಸರ್ವ ರೋಗ ಹರ ಚಕ್ರ. ಇದರಲ್ಲಿ ಹಾಸ್ಯ ರಸ.
ಸರ್ವ ಸೌಭಾಗ್ಯದಾಯಕ ಚಕ್ರ, ಅದರಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಭಯಾನಕ ರಸ ಇದೆಯಂತೆ. ಸರ್ವಾಶ ಪರಿಪೂರಕ ಚಕ್ರದಲ್ಲಿ ವೀರರಸ, ಸರ್ವ ಸಂಖ್ಯೋಭ ಚಕ್ರದಲ್ಲಿ ಕರುಣಾರಸ, ಸರ್ವ ರಕ್ಷಾಕರ ಚಕ್ರದಲ್ಲಿ ರೌದ್ರ ರಸ, ಸರ್ವ ಸಿದ್ಧಿಪ್ರದ ಚಕ್ರದಲ್ಲಿ ಅದ್ಭುತ ರಸ, ಕೊನೆಯದಾಗಿರ್ತಕ್ಕಂಥ ಆ ಬಿಂದುವಿನಲ್ಲಿ ಇರುವಂತದ್ದೇ ಶಾಂತರಸ. ಈ ರೀತಿ ನವರಸಗಳು, 9 ರಸಗಳನ್ನು ಕೂಡ ನಾವು ಈ ಶ್ರೀಚಕ್ರದಲ್ಲಿ ಕಾಣ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಈ ಪೂರ್ಣವಾಗಿ ಈ ರಸಗಳಿಂದ ತುಂಬಿರ್ತಕ್ಕಂಥ ಈ ಚಕ್ರವನ್ನ ಪೂರ್ಣ ಚಕ್ರ ಅಂತ ಅಂದ್ಬಿಟ್ಟು, ಸಂಪೂರ್ಣವಾದಂತ ಚಕ್ರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾವ ರೀತಿ ಈ ಶ್ರೀಚಕ್ರದಲ್ಲಿ ನಾವು ನವರಸಗಳನ್ನು ಕಾಣ್ತಾ ಹೋಗ್ತೀವೋ ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲೂ ಕೂಡ ನಾವು ಈ ನವರಸಗಳನ್ನ ಕಾಣ್ತಾ ಹೋಗ್ತೀವಿ. ಅಂತಂದ್ರೆ ಪ್ರತಿಯೊಬ್ಬ ಜೀವಿಯು ಹೊಂದಿದಂತ ಅನುಭೂತಿಗಳು 8 ರಸಗಳಿಂದ ಕೂಡಿರುತ್ತಂತೆ. ಪ್ರತಿಯೊಬ್ಬ ಜೀವಿ ಏನು ಅನುಭವಿಸ್ತಾ ಇರ್ತಾನೆ, ಆ ಅನುಭೂತಿಯನ್ನ ಹೊಂದುತ್ತಾ ಇರ್ತಾನೆ ತನ್ನ ಜೀವನದಲ್ಲಿ, ಅದರಲ್ಲಿ 8 ರಸಗಳಿರುತ್ತಂತೆ. ಅದ್ ಯಾವ್ಯಾವ್ದಪ್ಪ ಅಂತಂದ್ರೆ ಭಯ, ಕೋಪ, ದುಃಖ, ಬೀಭತ್ಸ, ಕರುಣ, ರೌದ್ರ, ಹಾಸ್ಯ, ಇವೆಲ್ಲದರಿಂದ ಮನುಷ್ಯ ಕೂಡಿರ್ತಾನೆ. ಇವೆಲ್ಲ ರಸಗಳು ಕೂಡ ಈ ಮನುಷ್ಯನ್ಗೆ ಸೇರ್ಕೊಂಡಿರುತ್ತೆ. ಇವೆಲ್ಲದರಿಂದ ಆ ಮನುಷ್ಯ ಕೂಡಿರ್ತಾನೆ. ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಸದಾ ಕಾಲ ಇರುತ್ತೆ. ಅವನಿಗೆ ಕೋಪ ಬರುತ್ತೆ, ನಗು ಬರುತ್ತೆ, ದುಃಖ ಆಗತ್ತೆ, ಕರುಣೆ ಹುಟ್ಟುತ್ತೆ ಯಾರ ಕಷ್ಟದಲ್ಲಿದ್ರೆ. ಇವೆಲ್ಲ ರಸಗಳು ಕೂಡ ಈ ಮನುಷ್ಯನಲ್ಲಿ ಇರುತ್ತೆ. ಸದಾ ಕಾಲ ಇನ್ನಲ್ಲಿ ಆ 8 ರಸಗಳು ಹರಿತಾ ಇರುತ್ತೆ. ಕೊನೆಯದು ಈ ಚೈತನ್ಯದ ಅಸಲಿ ಸ್ವರೂಪ ಏನಿದೆ, ಈ ಚೈತನ್ಯ ಶಕ್ತಿ ನಮ್ಮಲ್ಲಿ ಏನಿದೆ, ಅದನ್ನೇ ನಾವು ಶಾಂತರಸ ಅಂತ ಕರಿತೀವಿ. ನಮ್ಮಲ್ಲಿರೋ ಚೈತನ್ಯ ಶಕ್ತಿನೇ ಶಾಂತರಸ. ಆ ಶ್ರೀಚಕ್ರದಲ್ಲಿ ಆ ಬಿಂದುವೆ ಅಲ್ಲಿ ಶಾಂತರಸ ಆಗಿರುತ್ತೆ. ಈ ಶರೀರದಲ್ಲಿ ಈ ಚೈತನ್ಯ ಅನ್ನೋದು ಶಾಂತರಸವಾಗಿರುತ್ತೆ. ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ ಅಂತ. ಜಾಲಂಧರ ಸ್ಥಿತ ಅಂತಂದ್ರೆ ಏನಪ್ಪಾ ಅಂದ್ರೆ ಜಲ ಸಂಚರಿಸುವ ಜಾಗಕ್ಕೆ ಜಾಲಂಧರ ಸ್ಥಿತ ಅಂತ ಕರೀತಾರೆ. ಹಾಗಾದ್ರೆ ನಮ್ಮ ಶರೀರದಲ್ಲಿ ಎಲ್ಲಿ ಜಲ ಸಂಚರಿಸ್ತಾ ಇದೆಯೇ ಅಂತಂದ್ರೆ ನಮ್ಮ ದೇಹದ ಕಂಠದ ಭಾಗ. ಈ ಕಂಠದ ಭಾಗದಲ್ಲಿ ಆ ಜಲ ಸಂಚಾರವನ್ನ ನಾವು ಕಾಣ್ತೀವಿ. ಅದು ಹೇಗೆ ನಮ್ಗೆ ಅರ್ಥ ಆಗತ್ತಪ್ಪ ಅಂತಂದಾಗ, ಈಗ ನಾವು ಧ್ಯಾನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪದ್ಮಾಸನದಲ್ಲಿ ಕೂತ್ಕೊತೀವಿ. ಆ ಪದ್ಮಾಸನದಲ್ಲಿ ಕೂತ್ಕೊಂಡು ಈ ಗಡ್ಡನ್ನ ಏನ್ ಮಾಡ್ತೀವಿ, ಕತ್ತಿನ ಕೆಳಭಾಗಕ್ಕೆ, ಈ ಗಡ್ಡನ ಕತ್ತಿನ ಕೆಳಭಾಗಕ್ಕೆ ತಗೊಂಡ್ ಬರ್ತೀವಿ. ಆ ಕತ್ತಿನ ಕೆಳಭಾಗಕ್ಕೆ ತಗೊಂಬಂದು ಈ ಭ್ರೂ ಮಧ್ಯದಲ್ಲಿ ನಾವು ಆ ದೃಷ್ಟಿಯನ್ನ ಇಡ್ತಾ ಹೋಗ್ತೀವಿ. ಆ ಧ್ಯಾನ ಮಾಡೋ ಒಂದು ದೃಷ್ಟಿ ಏನಿದೆ ಅದನ್ನ ಭ್ರೂ ಮಧ್ಯಕ್ಕೆ ತರ್ತೀವಿ. ಅಂತ ಒಂದು ಸ್ಥಿತಿಯನ್ನ ಜಾಲಂಧರ ಮುದ್ರೆ ಅಂತ ಕರೀತಾರೆ. ಈಗ ನಾವು ಆ ಮಾತೆನ ನಾವು ಆರಾಧಿಸ್ಬೇಕು, ಉಪಾಸಿಸ್ಬೇಕು ಅಂದಾಗ ಈ ಮುದ್ರೆಗಳ ಮೂಲಕ ನಾವು ಆ ಮಾತನ್ನ ಆರಾಧಿಸಿದಾಗ ನಾವು ಅತಿ ಶೀಘ್ರವಾದ ಒಂದು ಫಲವನ್ನ ಪಡಿತೀವಿ ಅಂತ ಹೇಳ್ತಾರೆ. ಉಪಾಸನೆಯಲ್ಲಿ ಈ ಮುದ್ರೆಗಳ ಉಪಾಸನೆ ಕೂಡ ಒಂದು. ಈ ಮುದ್ರೆಗಳ ಮುಖಾಂತರ ನಾವು ಆರಾಧನೆ ಮಾಡಿದಾಗ ಅತಿ ಶೀಘ್ರವಾದ ಒಂದು ಫಲವನ್ನ ನಾವು ಹೊಂದ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಈ ಜಾಲಂಧರ ಸ್ಥಿತಿ ಅಂತಂದ್ರೆ ಆ ಜಾಲಂಧರ ಮುದ್ರೆ, ನಾವು ಏನ್ ಧ್ಯಾನಕ್ಕೆ ಕೂತು ಕತ್ತನ್ನ ನಮ್ಮ ಕುತ್ತಿಗೆಯನ್ನ ಹೀಗೆ ಕೆಳಕ್ಕೆ ಮಾಡಿ ನಮ್ಮ ದೃಷ್ಟಿಯನ್ನ ಈ ಆಜ್ಞಾ ಚಕ್ರದಲ್ಲಿ ನಿಲ್ಲಿಸ್ತಾ ಹೋಗ್ತೀವೋ ಅದಕ್ಕೆ ಜಾಲಂಧರ ಮುದ್ರೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಇದು ನಮ್ಮ ಅನೇಕ ಶ್ರುತಿ ಪ್ರಮಾಣಗಳಲ್ಲಿ ಇದನ್ನ ನಾವು ಕಾಣ್ತೀವಿ. ಅಂದ್ರೆ ಈ ಮುದ್ರೆಗಳ ಮೂಲಕ ನಾವು ಆ ಮಾತನ್ನ ಅತಿ ಶೀಘ್ರವಾಗಿ ಹೊಂದಬಹುದು ಅನ್ನೋ ವಿಚಾರವನ್ನ ನಾವು ಶ್ರುತಿ ಪ್ರಮಾಣಗಳಲ್ಲಿ ಕಾಣ್ತಾ ಹೋಗ್ತೀವಿ. ಮುಂದಿನ ನಾಮವನ್ನು ನೋಡೋಣ. 83ನೇ ನಾಮ, ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ಅಂತ ಅಂದ್ಬಿಟ್ಟು. ಓಡ್ಯಾಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ
ಈ ಓಡ್ಯಾಣ ಕ್ರೀಡನಿ ಅನ್ನೋದು ಕೂಡ ಒಂದು ಮುದ್ರೆನೆ. ಜಾಲಂಧರ ಮುದ್ರೆ, ಓಡ್ಯಾಣ ಮುದ್ರೆ, ಇವೆಲ್ಲ ಒಂದು ಮುದ್ರೆಗಳೇ. ಈ ಮುದ್ರೆಗಳ ಮುಖಾಂತರ ಆ ಮಾತನ್ನ ನಾವು ಆರಾಧಿಸ್ತಾ ಹೋಗ್ಬೇಕು. ಓಡ್ಯಾಣ ಅಂತಂದಾಗ ಈ ಸೊಂಟಕ್ಕೆ ನಾವು ಓಡ್ಯಾಣ ಅಂತ ಕರಿತೀವಿ. ನಾವು ಧ್ಯಾನಾಭ್ಯಾಸ ಕೂತಾಗ ಏನ್ ಮಾಡ್ತೀವಿ, ಈ ಸೊಂಟದ ಈ ಹೊಟ್ಟೆನ ಏನ್ ಮಾಡ್ತೀವಿ, ಈ ಸೊಂಟದ ಮೇಲಕ್ಕೆ ಅಂದ್ರೆ ಎದೆಯ ಸಮೀಪಕ್ಕೆ ತಗೊಂಡೋಗ್ತೀವಿ. ಆ ಉಸಿರನ್ನ, ಈ ಹೊಟ್ಟೆಯನ್ನ ಆಕಳಿಸ್ಬಿಟ್ಟು ಆ ಉಸಿರನ್ನ ಈ ಸೊಂಟದಿಂದ ಮೇಲಕ್ಕೆ ಎದೆ ಸಮೀಪಕ್ಕೆ ತಗೊಂಡೋಗ್ತೀವಿ. ಆ ಎದೆ ಸಮೀಪಕ್ಕೆ ಆ ಉಸಿರನ್ನ ತರೋದಕ್ಕೆ ನಾವೇನಂತೀವಿ, ಓಡ್ಯಾಣ ಮುದ್ರೆ ಅಂತ ಕರಿತೀವಿ. ಆ ಮುದ್ರೆ ಮೂಲಕ ಅಲ್ಲಿ ಆಜ್ಞಾಚಕ್ರದಲ್ಲಿ ನಮ್ಮ ದೃಷ್ಟಿಯನ್ನ ನೆಟ್ಟು ಆ ಮಾತನ್ನ ನಾವು ಆರಾಧಿಸ್ತೀವಿ. ಇದಕ್ಕೆ ಓಡ್ಯಾಣ ಮುದ್ರೆ ಅಂತ ನಾವು ಕರಿತೀವಿ. ಈ ಓಡ್ಯಾಣ ಮುದ್ರೆಯ ಮೂಲಕ ಅಂದ್ರೆ ನಾವು ಈ ಸೊಂಟದ ಕೆಳಭಾಗದಲ್ಲಿರೋ ಈ ಮುದ್ರೆ ಮೂಲಕ ನಾವು ಆರಾಧನೆ ಮಾಡಿದಾಗ ಅಥವಾ ಧ್ಯಾನ ಮಾಡಿದಾಗ ನಮ್ಗೆ ಏನಪ್ಪಾ ಆಗತ್ತೆ ಅಂದ್ರೆ, ಈ ಸೊಂಟದ ಕೆಳಭಾಗದಲ್ಲಿ ಏನಿದೆ, ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿ ಇದೆ. ಆ ಕುಂಡಲಿನಿ ಶಕ್ತಿನ ನಾವು ಆ ಬ್ರಹ್ಮರಂಧ್ರಕ್ಕೆ ಮೇಲಕ್ಕೆ ಹೋಗೋಕೆ ಅನುಕೂಲ ಮಾಡ್ಕೊಡ್ತಾ ಹೋಗುತ್ತೆ. ಈ ಓಡ್ಯಾಣ ಅನ್ನೋ ಮುದ್ರೆನ ನಾವು ಧ್ಯಾನಾಭ್ಯಾಸದಲ್ಲಿ ತೊಡಗಿಸ್ಕೊಂಡಾಗ ಏನಾಗತ್ತೆ, ನಾವು ಈ ಸೊಂಟದ ಕೆಳಗಿರ್ತಕ್ಕಂಥ ಏನ್ ಮೂಲಾಧಾರದಲ್ಲಿ ಇರ್ತಕ್ಕಂಥ ಆ ಕುಂಡಲಿನಿ ಶಕ್ತಿನ ಈ ಬ್ರಹ್ಮರಂಧ್ರದ ಬಳಿಗೆ ನಾವು ತಗೊಂಡೋಗ್ಬೇಕು. ಆ ಬ್ರಹ್ಮರಂಧ್ರದ ಬಳಿಗೆ ಮೇಲಕ್ಕೆ ಹೇಗೆ ಹೋಗ್ತಾ ಇರುತ್ತೋ ಅದಕ್ಕೆ ಈ ಓಡ್ಯಾಣ ಮುದ್ರೆ ಅನ್ನೋದು ಅನುಕೂಲ ಮಾಡ್ಕೊಡ್ತಾ ಹೋಗುತ್ತೆ. ಅದರಿಂದ ನಾವು ಈ ಹೊಟ್ಟೆನ ಆಕಳಿಸಿ, ಈ ಹೊಟ್ಟೆನ ನಾವು ಎದೆ ಭಾಗಕ್ಕೆ ಆ ಉಸಿರನ್ನ ಇಲ್ಲಿ ನಿಲ್ಲಿಸಿದಾಗ ಆ ಉಸಿರೇನು ಅನ್ನೋದು ಸರಾಗವಾಗಿ ಮೇಲಕ್ಕೆ ಹೋಗೋಕೆ ಅನುಕೂಲ ಆಗತ್ತೆ. ಈ ಮುದ್ರೆಯಿಂದ ಕೂಡ ನಾವು ಆ ಮಾತನ್ನ ಹೊಂದಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಎರಡು ಮುದ್ರೆ ಏನಿದೆ, ಈ ಜಾಲಂಧರ ಮುದ್ರೆ ಮತ್ತು ಈ ಓಡ್ಯಾಣ ಮುದ್ರೆ, ಇವುಗಳನ್ನ ನಾವು ಧ್ಯಾನದ ಮೂಲಕ ಈ ಭ್ರೂಮಧ್ಯದಲ್ಲಿ ನಿಲ್ಲಿಸಿದಾಗ ಏನಾಗತ್ತೆ, ನಾವು ಭ್ರೂಮಧ್ಯದಲ್ಲಿ ನಿಲ್ಲಿಸಿದಾಗ ನಮ್ಗೆ ಏನಾಗತ್ತಪ್ಪ ಅಂದ್ರೆ, ನಾವು ಅಂತರ್ಮುಖ ತೇಜಸ್ನಿಂದ ಕೂಡ್ತೀವಿ. ಅವೆರಡು ಧ್ಯಾನದ ಮೂಲಕ, ಆ ಮುದ್ರೆಗಳ ಮೂಲಕ ನಾವು ಆ ಉಸಿರನ್ನ ಈ ಭ್ರೂಮಧ್ಯದ ನಿಲ್ಲಿಸಿದಾಗ ಏನಾಗತ್ತೆ, ಅದು ತೇಜೋಮಯವಾಗತ್ತಂತೆ. ಅಲ್ಲಿ ಆ ತೇದೀಪ್ಯಮಾನವಾದಂಥದ್ದು ಹೇಗಿರುತ್ತಪ್ಪ ಅಂದ್ರೆ, ಸೂರ್ಯನ ಒಂದು ಬಿಂಬ ಯಾವ ರೀತಿ ಗುಂಡಾಗಿ ಕಾಣುತ್ತೋ ಆ ರೀತಿಯಲ್ಲಿ ಆ ಬಿಂದು ಮಂಡಲದಲ್ಲಿ ಅಂತರ್ಗತ ಆಗಿರೋ ಆ ಶ್ರೀ ಮಾತೆನ ನಾವು ಕಾಣ್ತೀವಿ. ಯಾವ ರೀತಿ ಸೂರ್ಯನ ನಾವು ನೋಡಿದಾಗ ಕೆಂಪಾಗಿ ಗುಂಡಾಗಿರೋಂಥ ಸೂರ್ಯನ ನಾವು ಕಾಣ್ತೀವೋ ಆ ರೀತಿಯಲ್ಲಿ ನಾವು ಈ ಜಾಲಂಧರ ಮತ್ತು ಈ ಓಡ್ಯಾಣ ಮುದ್ರೆಗಳ ಮೂಲಕ ಈ ಉಸಿರನ್ನ ನಾವು ಮೇಲಕ್ಕೆ ತಗೊಂಬಂದು ಈ ಇಲ್ಲಿ ನಿಲ್ಲಿಸಿದಾಗ ಏನಾಗತ್ತೆ, ಆ ರೀತಿಯ ಒಂದು ಅನುಭವವನ್ನ ನಾವು ಹೊಂದ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ಗೊತ್ತಾಗತ್ತೆ. ಇಂಥ ಒಂದು ತತ್ವ ಸಮರ್ಥನೆಗೆ ಶ್ರೀ ಶಂಕರಾಚಾರ್ಯರು ಏನ್ ಹೇಳಿದಾರಪ್ಪ ಅಂತಂದ್ರೆ, ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂತ ಸ್ಮಾದೋಂಕಾರಾಯ ನಮೋ ನಮಃ ಅಂತ ಅಂದ್ಬಿಟ್ಟು ಶ್ರೀ ಶಂಕರಾಚಾರ್ಯರು ಇದಕ್ಕೆ ಈ ತತ್ವಕ್ಕೆ ಹೇಳಿದ್ದಾರೆ. ಅಂತ ಅಂದ್ರೆ ಏನಪ್ಪ ಇದ್ರ ಅರ್ಥ ಅಂದಾಗ, ಈ ಓಂಕಾರೋಪಾಸನೆಯಿಂದ ಅಂತರ್ಮುಖ ತೇಜ ಬಿಂದುವನ್ನ ಧರಿಸಿ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಏನು ಈ ಸಕಲ ಇಷ್ಟಾರ್ಥಗಳಿದೆಯೋ ಆ ಇಷ್ಟಾರ್ಥಗಳನ್ನ ಪಡೆದು ನಾವು ಮೋಕ್ಷವನ್ನ
ಹೊಂದುತ್ತೀವಿ ಅನ್ನೋದು ಇದರ ತಾತ್ಪರ್ಯ ಆಗಿದೆ ಅಂತ ಅಂದ್ಬಿಟ್ಟು ಶಂಕರಾಚಾರ್ಯರು ಇದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮುಂದಿನ ನಾಮವನ್ನ ನೋಡೋಣ. ಮುಂದಿನ ನಾಮ ರಹೋಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ ಅಂತ ಇದೆ. ಅಂದ್ರೆ ನಾವು ಏನು ಈ 4 ಪೀಠಗಳನ್ನ ನೋಡಿದ್ವಲ್ಲ, ಯಾವ್ಯಾವ್ದು? ಓಢ್ಯಾಣ ಪೀಠ, ಕಾಮಪೀಠ, ಜಾಲಂಧರ ಪೀಠ, ಪೂರ್ಣಗಿರಿ ಪೀಠ ಅಂತ ಅಂದ್ಬಿಟ್ಟು ನಮ್ಮ ಭಾರತದಲ್ಲಿ 4 ಕಡೆ 4 ಪೀಠಗಳಿದೆ ಅಂತ ನಾವು ಏನ್ ನೋಡಿದ್ವೋ, ಅದ್ರ ಜೊತೆಗೆ ಶ್ರೀಚಕ್ರ, ವಿಷ್ಣು ಚಕ್ರ ಮತ್ತು ನಮ್ಮ ಈ ಶರೀರದಲ್ಲಿ ಏನ್ ಚಕ್ರಗಳಿದೆ, ಇದಕ್ಕೆ ಒಂದಕ್ಕೊಂದು ಸಮನ್ವಯ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಪೀಠಗಳೇನಿದೆಯೋ ಅದಕ್ಕೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಚಕ್ರ, ಈ ಶ್ರೀಚಕ್ರ, ಆ ವಿಷ್ಣು ಚಕ್ರ, ಇವಕ್ಕೆಲ್ಲ ಸಮನ್ವಯವನ್ನ ಮಾಡಿ ಇದೆ ಅನ್ನೋ ರೀತಿಯಲ್ಲಿ ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಈಗ ನಾವು ಮಾತೆನ ಆರಾಧನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಶ್ರೀಚಕ್ರದ ಮುಂದೆ ಕೂತ್ಕೋತೀವಿ. ಆ ಶ್ರೀಚಕ್ರದ ಮುಂದೆ ಕೂತು ಮಾತೆಯನ್ನ ಆರಾಧಿಸ್ತಾ ಹೋಗ್ತೀವಿ. ಯಾವ ರೀತಿ? ಈ ಬಹಿರ್ಯಾಗದ ಮೂಲಕ. ಬಹಿರ್ಯಾಗ ಅಂದ್ರೆ ಹೂವ ಹಾಕ್ತಿವಿ, ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ, ಅದಕ್ಕೆ ದೀಪ ಇದು ಮಾಡ್ತೀವಿ, ಧೂಪ ಹಾಕ್ತಿವಿ, ಎಲ್ಲವನ್ನ ಮಾಡ್ತಾ ಹೋಗ್ತೀವಿ. ಇದು ಯಾವ ರೀತಿ? ಬಹಿರ್ಯಾಗದ ಮೂಲಕ, ಈ ಶರೀರದ ಮೂಲಕ, ಬಹಿರ್ಯಾದ ಮೂಲಕ ಆ ಶ್ರೀಚಕ್ರಕ್ಕೆ ನಾವು ಉಪಾಸನೆಯನ್ನ ಮಾಡ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ಶ್ರೀಚಕ್ರದ ಒಂದೊಂದು ಆವರಣವನ್ನು ನಾವು ಆರಾಧಿಸ್ತಾ ಹೋದಾಗ ಅದೇ ನಮ್ಮ ಶರೀರದಲ್ಲೂ ಕೂಡ ಅಳವಡಿಸ್ಕೊತಾ ಹೋಗ್ತೀವಿ. ಯಾವಾಗ ನಾವು ಆ ಮಾತೆ ಎದುರಿಗೆ ನಾವು ಕೂತು ಬಹಿರ್ಯಾಗದಲ್ಲಿ ನಾವು ಆ ಪೂಜೆನ ಮಾಡ್ತಾ ಹೋಗ್ತೀವೋ, ಹೂವು ಹಾಕೋದು, ಅದಕ್ಕೆ ಅಭಿಷೇಕ ಮಾಡೋದು, ಇದೆಲ್ಲ ಮಾಡ್ತಾ ಹೋಗ್ತೀವೋ, ಅದೇ ರೀತಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಚಕ್ರಗಳೇನಿದೆ, ಆ ಚಕ್ರದಲ್ಲಿ ಆ ಮಾತೆಯ ರೂಪವನ್ನ ನಾವು ಕಾಣ್ತಾ ಹೋಗ್ಬೇಕು. ಶ್ರೀಚಕ್ರದ ಆವರಣಕ್ಕೆ ನಾವು ಒಂದೊಂದು ಆವರಣಕ್ಕೂ ಮಂತ್ರ ಹೇಳ್ತಾ ಹೇಗ್ ಪೂಜೆ ಮಾಡ್ಕೊಂಡು ಹೋಗ್ತಿದ್ವೋ ಬಹಿರ್ಯಾಗದಲ್ಲಿ, ಆ ನಮ್ಮ ಶರೀರದಲ್ಲೂ ಕೂಡ ಚಕ್ರ ಇದೆ, ಚಕ್ರಗಳಿವೆ. ಆ ಚಕ್ರಗಳಲ್ಲಿ ಒಂದೊಂದ್ರಲ್ಲೂ ಒಂದೊಂದು ರೂಪವನ್ನ, ಆ ಮಾತೆಯ ರೂಪವನ್ನ ಕಾಣ್ತಾ ನಾವು ಆ ಮಾತೆಯನ್ನ ಆರಾಧಿಸ್ತಾ ಹೋದಾಗ ಅದಕ್ಕೇನಂತೀವಿ ನಾವು ಅಂತರ್ಯಾಗ ಕ್ರಮ ಅಂತ ಕರಿತೀವಿ. ಬಹಿರ್ಯಾಗದಲ್ಲಿ ಒಂದೊಂದು ಆವರಣಕ್ಕೂ ಪೂಜೆ ಮಾಡ್ಕೊಂಡು ಮಂತ್ರ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಒಳಗಿರ್ತಕ್ಕಂಥ ಒಂದೊಂದು ಚಕ್ರದಲ್ಲೂ ಕೂಡ ಅದೇ ಮಾತೆನ ರೂಪವನ್ನ ಧರಿಸಿ ಅದಕ್ಕೆ ಅಭಿಷೇಕ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಮೂಲಕ ಆ ಮಾತೆನ ನಾವು ಆರಾಧಿಸ್ತಾ ಹೋದಾಗ ಅದನ್ನ ನಾವು ಅಂತರ್ಮುಖ ಆರಾಧನೆ, ಅಂತರ್ಯಾಗ ಅಂತ ಕರಿತೀವಿ. ಇದು ಬಹಿರ್ಯಾಗ. ಯಾಗ ಅಂತಂದ್ರೆ ಆ ಮಾತೆನ ಆರಾಧಿಸ್ತಾ ಇದ್ದೀವಿ. ಅಂತರ್ಯಾಗ ಅಂದಾಗ ಒಳಗಡೆ ಆರಾಧಿಸೋದನ್ನ ನಾವು ಅಂತರ್ಯಾಗ ಅಂತ ಕರಿತೀವಿ. ಅಂದ್ರೆ ಮಾತೆನ ಆರಾಧಿಸೋ ಕ್ರಮಗಳಲ್ಲಿ 3 ವಿಧಗಳನ್ನ ಹೇಳಿದ್ದಾರೆ. ಬಹಿರ್ಮುಖ ಯಾಗ, ಅಂತರ್ಮುಖ ಯಾಗ ಮತ್ತು ರಹೋಯಾಗ ಅಂತ. ರಹೋಯಾಗ ಅಂದ್ರೆ ರಹಸ್ಯದ ಮೂಲಕ ಆರಾಧಿಸೋ ಪದ್ಧತಿಯನ್ನ ರಹೋಯಾಗ ಅಂತ ಕರೀತಾರೆ. ಈ ಯಾಗಗಳನ್ನೆಲ್ಲ ನಾವು ಆ ಗುರುಗಳ ಮೂಲಕ ತಿಳಿದು ಯಾವ ರೀತಿ ಅದನ್ನ ಆರಾಧನೆ ಮಾಡ್ಬೇಕು, ಅದರ ಪದ್ಧತಿ ಏನು ಅಂತ ಅಂದ್ಬಿಟ್ಟು ಆ ಗುರುಗಳ ಮೂಲಕ ತಿಳಿದು ಈ ಆರಾಧನೆಯನ್ನ ನಾವು ಮಾಡ್ತಾ ಹೋದಾಗ ಏನಾಗತ್ತೆ, ನಮ್ಗೆ ಶೀಘ್ರವಾದಂತ ಒಂದು ಫಲ ಅನ್ನೋದು ದೊರೀತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಅಂತರ್ಯಾಗವನ್ನ ಅಂದ್ರೆ ಅಂತರ್ಮುಖತೆಯಿಂದ ನಾವು ನಮ್ಮ ಚಕ್ರಗಳು ಏನಿದೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಚಕ್ರಗಳಲ್ಲಿ ಒಬ್ಬೊಬ್ಬ ದೇವತೆ ಇದ್ದಾಳೆ, ಅಲ್ಲಿ ಆ ಮಾತೆಯ ರೂಪವನ್ನ ತಂದು ನಾವು ಅದನ್ನ ಆರಾಧನೆ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಸಾಧಕ ಈ ಶರೀರದಲ್ಲಿರ್ತಕ್ಕಂಥ ಒಂದು ಏನು ಅಗ್ನಿ ನಮ್ಮ ಶರೀರದಲ್ಲಿ ಆ ಯಾಗ ಮಾಡ್ಬೇಕಾರೆ, ನಾವು ಹೊರಗಡೆ ಯಾಗ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಆ ಯಾಗ ಮಾಡ್ಬೇಕಾದ್ರೆ ನಾವು ಯಾವ್ದಕ್ಕೆ ಪ್ರಾಶಸ್ತ್ಯ ಕೊಡ್ತೀವಿ? ಮೊದ್ಲು ಅಗ್ನಿಗೆ ಪ್ರಾಶಸ್ತ್ಯ ಕೊಡ್ತೀವಿ. ಆ ಅಗ್ನಿನ ಹಾಕಿ ಮೊದಲಿಗೆ ಆ ಅಗ್ನಿಗೆ ಎಲ್ಲ ವಸ್ತುಗಳನ್ನು ಹಾಕಿ
ಅದನ್ನ ನಾವು ಯಾಗ ಅಂತ ಮಾಡ್ತೀವಿ. ಅದಕ್ಕೆ ಬೇಕಾದಂತ ಎಲ್ಲ ವಸ್ತುಗಳನ್ನು ಅದಕ್ಕೆ ಸಮರ್ಪಣೆ ಮಾಡಿ ಆ ಅಗ್ನಿಗೆ ಅದನ್ನ ನಾವು ಯಾಗ ಅಂತ ಮಾಡ್ತೀವಿ. ಅದೇ ರೀತಿ ನಮ್ಮ ಶರೀರದಲ್ಲಿ ಆ ಯಾಗನ ಮಾಡ್ಕೋಬೇಕು ಅಂತ ಅಂದಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಅಗ್ನಿನ ನಾವು ಪ್ರಜ್ವಲನೆ ಮಾಡ್ಬೇಕು. ಆ ಪ್ರಜ್ವಲನೆ ಮಾಡ್ಬೇಕು ಅಂದಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಗ್ನಿಗಳು ಯಾವ್ಯಾವ್ದಪ್ಪ ಅಂತ ಅಂದ್ರೆ ಗಾರ್ಹಪತಾಗ್ನಿ, ದಕ್ಷಿಣಾಗ್ನಿ, ಅಹವನೀಯಾಗ್ನಿ ಅಂತ ಅಂದ್ಬಿಟ್ಟು 3 ಅಗ್ನಿಗಳು ನಮ್ಮ ಶರೀರದಲ್ಲಿ ಇದೆಯಂತೆ. ಆ ಅಗ್ನಿ ಇದ್ದಿದ್ರೆ ಈ ಶರೀರನೇ ಇಲ್ಲ. ಆ ಅಗ್ನಿ ಅನ್ನೋದು ನಮ್ಮ ಶರೀರದಲ್ಲಿ ಯಾವಾಗ್ಲೂ ಪ್ರಜ್ವಲಿಸ್ತಾ ಇರತ್ತೆ. ಆ ಪ್ರಜ್ವಲಿಸ್ತಾ ಇರೋ ಆ ತೇಜಸ್ಸನ್ನ ನಾವು ಮೇಲಕ್ಕೆ ತರಬೇಕು. ಆ ತೇಜಸ್ಸನ್ನ ಪ್ರಜ್ವಲನೆ ಆಗೋದಕ್ಕೆ ನಾವು ಈ ಯಾಗವನ್ನ ನಾವು ಮಾಡ್ತಾ ಹೋಗ್ಬೇಕು. ಆ ಅಗ್ನಿ ಇದೆ, ಆ ಅಗ್ನಿಯ ತೇಜಸ್ಸು ಹೆಚ್ಚಬೇಕಾದ್ರೆ ನಾವೇನ್ ಮಾಡ್ಬೇಕು, ಯಾಗವನ್ನ ಮಾಡ್ತಾ ಹೋಗ್ಬೇಕು. ಈ 3 ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಗಾರ್ಹಪತಾಗ್ನಿ, ದಕ್ಷಿಣಾಗ್ನಿ, ಅವಹನೀಯಾಗ್ನಿ ಇವನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಅಗ್ನಿಗಳನ್ನ ನಾವು ಪ್ರಜ್ವಲನೆ ಮಾಡ್ಬೇಕಾಗತ್ತೆ. ಈ ಅಗ್ನಿಗಳ ತೇಜಸ್ಸನ್ನ ನಾವು ಹೆಚ್ಚಿಸ್ಬೇಕಾಗತ್ತೆ. ಈ ಅಗ್ನಿಗಳು ಎಲ್ಲೆಲ್ಲಿದ್ಯಪ್ಪ ಅಂತಂದ್ರೆ ಈ ಭ್ರೂ ಮಧ್ಯದಲ್ಲಿ, ಈ ಆಜ್ಞಾ ಚಕ್ರದಲ್ಲಿ ಯಾವ್ದಿದ್ಯಪ್ಪ ಅಂದ್ರೆ ಹವನೀಯಾಗ್ನಿ ಅಂತ ಅಂದ್ಬಿಟ್ಟು ಇದೆಯಂತೆ. ಈ ಅಗ್ನಿನ ನಾವು ಯಾವ್ದ್ರ ಮೂಲಕ ಇದ್ ಮಾಡ್ಬೇಕಪ್ಪ ಅಂದ್ರೆ ಧ್ಯಾನದ ಮೂಲಕ ಈ ಅಗ್ನಿನ ನಾವು ಪ್ರಜ್ವಲನೆ ಮಾಡ್ಬೇಕಾಗತ್ತೆ. ಆದ್ರಿಂದ ಏನು ನಾವು ಒಳಗೆ ಈ ಅಗ್ನಿಗಳನ್ನ ಪ್ರಜ್ವಲನೆ ಮಾಡ್ತೀವೋ ಅದನ್ನ ಆ ತೇಜಸ್ಸನ್ನ ನಾವು ಒಳಗಡೆ, ಆ ಅಗ್ನಿಗಳ ತೇಜಸ್ಸನ್ನ ನಾವು ಒಳಗಡೆಯಿಂದ ಧ್ಯಾನಾಭ್ಯಾಸದ ಮೂಲಕ ಆ ತೇಜಸ್ಸನ್ನ ನಾವು ಹೆಚ್ಚಿಸ್ತಾ ಹೋಗ್ತೀವೋ ಅದಕ್ಕೆ ನಾವೇನಂತ ಕರಿತೀವಿ, ಅಂತರ್ಯಾಗ ಅಂತ ಕರಿತೀವಿ. ಆ ಅಂತರ್ಯಾಗದ ಮೂಲಕ ಆ ಅಗ್ನಿಗಳನ್ನ ಪ್ರಜ್ವಲನೆ ಮಾಡಿ ಅದರಿಂದ ಆ ಮಾತನ್ನ ನಾವು ಕಾಣ್ತೀವಿ. ಹಾಗೇನೆ ನಾವು ಈ ಹೊರಗಡೆಯಿಂದ ಈ ಅಗ್ನಿಗಳನ್ನ ಪ್ರಜ್ವಲನೆ ಮಾಡಿ ಯಾಗ ಮಾಡಿ ಆ ಪರಮಾತ್ಮನನ್ನ ಹೊಂದ್ತೀವಿ. ಹೊರಗಡೆಯಿಂದ ಬಹಿರ್ಮುಖವಾಗಿ ಈ ಹೊರಗಡೆಯಿಂದ ಅದೇ ಅಗ್ನಿಗಳೇ, ಅದಕ್ಕೂ ಗಾರ್ಹಪತಾಗ್ನಿ, ದಕ್ಷಿಣಾಗ್ನಿ, ಅಹವನೀಯಾಗ್ನಿ ಈ ಅಗ್ನಿಗಳನ್ನ ಬಾಹ್ಯದಲ್ಲಿ ಯಜ್ಞ ಕ್ರಮದಲ್ಲಿ ಅದಕ್ಕೆ ಅಗ್ನಿನ ಪ್ರಚೋದನೆ ಮಾಡಿ ಅದಕ್ಕೆ ಆಗ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಹಾಕಿ ಅದರ ಮೂಲಕ ಆ ಪರಮಾತ್ಮನನ್ನ ಕಾಣೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದನ್ನ ಬಾಹ್ಯ ಯಾಗ ಅಂತ ಕರಿತೀವಿ. ಅಂತರ್ಯಾಗ, ಬಹಿರ್ಯಾಗ ಅಂತ ಅಂದ್ಬಿಟ್ಟು ಕರಿತೀವಿ. ಅಂದ್ರೆ ಅಗ್ನಿಯ ಪ್ರಜ್ವಲನೆ ಮೂಲಕ ನಾವು ಆ ಮಾತನ್ನ ಹೊಂದಬಹುದು ಅನ್ನೋದು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮಕ್ಕೆ ನಾವೀಗ ಹೋಗೋಣ. 84ನೇ ನಾಮ. 84ನೇ ನಾಮ ಸತ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿವರ್ಜಿತ ಅಂತ ಅಂದ್ಬಿಟ್ಟು ಇದೆ. ಅಂದ್ರೆ ಸಮ್ಯಕ್ ಈಕ್ಷಣತ್ವ ಸಾಕ್ಷಿ ಅಂದ್ರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಅಂದ್ರೆ ಸರ್ವಕಾಲ ಇದೆ, ಸರ್ವಜ್ಞಾನ, ಸರ್ವ ದೇಶ, ಸರ್ವ ವಸ್ತು, ಅಣು ಅಣು, ಈ ಪ್ರಪಂಚ ಎಲ್ಲ ಇದೆ. ಈ ಎಲ್ಲವನ್ನ ಸಾಕ್ಷಿಭೂತವಾಗಿ ಮಾತೆ ಪರಿಶೀಲಿಸ್ತಾ ಇದ್ದಾಳೆ. ಯಾವ ರೀತಿಯಿಂದ? ಸಮಗ್ರ ದೃಷ್ಟಿಯಿಂದ ಇದನ್ನೆಲ್ಲ ಅವಳು ಸಾಕ್ಷಿಭೂತವಾಗಿ ಪರಿಶೀಲಿಸ್ತಾ ಇದ್ದಾಳೆ. ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ. ಆ ಸಾಕ್ಷಿಭೂತವಾಗಿ ಈ ವಿಶ್ವವನ್ನೆಲ್ಲ ಆಕೆ ಪರಿಶೀಲಿಸ್ತಾ ಇದ್ದಾಳೆ. ಸಾಕ್ಷಿಭೂತವಾಗಿ ನಿಂತು ಇದನ್ನ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಅಣುವನ್ನ ಈ ಪ್ರಪಂಚದ ಪ್ರತಿಯೊಂದನ್ನು ಕೂಡ ಅವಳು ನೋಡ್ತಾ ಇದ್ದಾಳೆ. ಆದ್ರಿಂದ ಅವಳ ಪರೀಕ್ಷೆ, ಅವಳು ಸಾಕ್ಷೀಭೂತವಾಗಿ ನೋಡ್ತಾ ಇರೋದ್ರಿಂದ ಅವಳಿಗೆ ಸಾಕ್ಷಿ ಹೇಳಕ್ ಇನ್ಯಾರು ಬೇಕಿಲ್ಲ. ಹೇಗ್ ನಡೀತಾ ಇದೆ ಈ ಸೃಷ್ಟಿ,
ಹೇಗ್ ನಡೀತಾ ಇದೆ ಈ ಪ್ರಪಂಚ, ಅವಳು ಬೇರೆ ಯಾವ ಸಾಕ್ಷಿ ಮುಖಾಂತರ ನೋಡಬೇಕಾಗಿಲ್ಲ. ಅವಳೇ ಸಾಕ್ಷೀಭೂತವಾಗಿ ಈ ಪ್ರಪಂಚವನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಅವಳು ಸಾಕ್ಷಿ ವರ್ಜಿತ. ಅವಳಿಗೆ ಯಾವ ಸಾಕ್ಷಿನೂ ಬೇಕಾಗಿಲ್ಲ. ತಾನ್ ಮಾಡಿರ್ತಕ್ಕಂಥ ಈ ಸೃಷ್ಟಿಯನ್ನ ತಾನೇ ಒಂದು ಸಮಗ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾಳೆ ಅಂತಂದ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಮುಂದಿನ ನಾಮ ಷಡಂಗ ದೇವತಾಯುಕ್ತ ಷಾಢ್ಯುಮ್ಯ ಪರಿಪೂರ್ತ ಅಂತ ಇದೆ. ಷಡಂಗ ಅಂತಂದ್ರೆ ಏನಪ್ಪಾ ಅಂದ್ರೆ 6 ಅಂಗಗಳು. ಈ 6 ಅಂಗಗಳಿಂದ ಕೂಡಿರೋ ಅಂತ ದೇವತೆನೆ ಆ ಮಾತೆ. ಆ ಮಾತೆಯ ಅಂಗಗಳು ಈ 6. ಆ 6 ಅಂಗಗಳಿಂದ ಕೂಡಿರೋ ಅಂತ ಮಾತೆನೆ ಈ ಷಡಂಗ ದೇವತೆ ಅಂತ ಹೇಳ್ತಾರೆ. ಈ 6 ಅಂಗಗಳು ಯಾವುದು ಅಂತಂದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಂಗಗಳು. ಯಾವುದು ನಮ್ಮ ಶರೀರದಲ್ಲಿರ್ತಕ್ಕಂಥ ಅಂಗಗಳು ಅಂದ್ರೆ ಹೃದಯ, ಶಿರಸ್ಸು, ಶಿಖಾಯ, ಕವಚ, ನೇತ್ರ, ಅಸ್ತ್ರ ಅಂತ ಅಂದ್ಬಿಟ್ಟು 6 ಅಂಗಗಳನ್ನ ನಾವು ಈ ಶರೀರದಲ್ಲಿ ಹೊಂದಿದ್ದೀವಿ. ಇದೆಲ್ಲ ಏನು ಈ ಅಂಗಗಳು ಅಂತಂದ್ರೆ ಯಾವುದು? ಇದೆಲ್ಲ ದೇವತೆಗಳಿಂದ ಕೂಡಿರುವಂಥದ್ದು. ಈ 6 ಅಂಗಗಳು ಕೂಡ ದೇವತೆಗಳಿಂದ ಕೂಡಿರುವಂತದ್ದಾಗಿದೆ. ಈ 6 ಅಂಗಗಳು, ಈ 6 ಅಂಗಗಳನ್ನ ನಾವೇನ್ ಮಾಡ್ತೀವಿ, ಯಾವ್ದಾರ ಒಂದು ಮಂತ್ರ ಜಪ ಮಾಡ್ಬೇಕು, ಅಥವಾ ಏನೋ ಒಂದು ಪೂಜೆ ಮಾಡ್ಬೇಕು, ಅಥವಾ ಯಜ್ಞ ಮಾಡ್ಬೇಕು ಅನ್ನೋ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಅಂತ ಸಮಯದಲ್ಲಿ ವೈದಿಕ ವಿಧಿಯ ಪ್ರಕಾರ ನಾವೇನ್ ಮಾಡ್ತೀವಿ, ಇದನ್ನ ನಾವು ಈ 6 ದೇವತೆಗಳೇನಿದ್ದಾರೆ, ಈ 6 ಅಂಗಗಳೇನಿದೆ, ಇದನ್ನ ಮೊದಲಿಗೆ ನಾವು ಪ್ರಾರ್ಥನೆನ ಮಾಡ್ತೀವಿ. ಈ 6 ಅಂಗಗಳ ಪ್ರಾರ್ಥನೆನ ಮೊದಲಿಗೆ ಮಾಡ್ತೀವಿ. ಯಾತಕ್ಕೋಸ್ಕರ? ಇದು ದೇವತೆಗಳಿಂದ ಕೂಡಿರುವಂತ ಅಂಗಗಳಾದ್ರಿಂದ ಇದನ್ನ ನಾವು ಮಾಡ್ತೀವಿ. ಮತ್ತೆ ಯಾತಕ್ಕೆ ಇದನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಆ ಮಂತ್ರ ಶಕ್ತಿ ಏನಿದೆ ಅಥವಾ ಆ ದೈವದ ಒಂದು ತತ್ವ ಏನಿದೆ, ಅದು ಈ ದೇಹದ ಅಂಗಗಳಲ್ಲಿ ಆ ಸ್ಪರ್ಶದ ಮೂಲಕ ನಾವು ಈ ಅಂಗಗಳನ್ನ ಸ್ಪರ್ಶ ಮಾಡಿ ಅದನ್ನ ಅಲ್ಲಿ ಸ್ಥಾಪಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಅಂಗಗಳನ್ನ ಮುಟ್ಟಿ 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 ನಾವು ಆ ಜಪ ಮಾಡಕ್ ಮೊದ್ಲು, ಅಥವಾ ಪೂಜೆ ಮಾಡಕ್ ಮೊದ್ಲು, ಅಥವಾ ಯಜ್ಞ ಮಾಡಕ್ ಮೊದ್ಲು ಈ ಅಂಗಗಳನ್ನ ಮುಟ್ಟಿ 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 ನಾವು ಸ್ಪರ್ಶ ಮಾಡಿ ಮಾಡಿ ಅವುಗಳನ್ನ ಧ್ಯಾನ ಮಾಡ್ತೀವಿ. ಯಾವ ರೀತಿ? ಈಗ ಹೃದಯ ಅಂದಾಗ ಹೃದಯಾಯ ನಮಃ ಅಂತ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಶಿರಸೆ ಅಂದಾಗ ಶಿರಸೆ ಸ್ವಾಹ ಅಂತೀವಿ. ಶಿಖಾಯ ವಷಟ್ ಅಂದಾಗ ಹಿಂದ್ಗಡೆ ಈ ಜುಟ್ಟಲ್ಲಿ ಶಿಖಾಯ ವಷಟ್ ಅಂತೀವಿ. ಕವಚಾಯ ಕುಂ ಅಂದಾಗ ಈ ಶರೀರವನ್ನ ನಾವು ಮುಟ್ಕೊತೀವಿ. ನೇತ್ರತ್ರಯಾಯ ವಷಟ್ ಅಂದಾಗ ಈ ಕಣ್ಣುಗಳನ್ನ ನಾವು ಸ್ಪರ್ಶ ಮಾಡ್ಕೊತೀವಿ. ಅಸ್ತ್ರಾಯ ಪಟ್ ಅಂದಾಗ ನಾವು ಈ ಬೆರಳಿನಿಂದ ಈ ಕೈಗಳನ್ನ ಹೊಡಿತೀವಿ. ಈ ರೀತಿಯಲ್ಲಿ ಪ್ರತಿಯೊಂದು ಅಂಗಗಳನ್ನ ಮೊದಲಿಗೆ ನಾವು ಸ್ಪರ್ಶ ಮಾಡಿ ನಂತರ ನಾವು ಜಪ ಪೂಜೆ ಇವುಗಳಿಗೆ ತೊಡಕೊಳ್ಳೋದು ನಮ್ಮ ವೈದಿಕ ಧರ್ಮದಲ್ಲಿ ಮೊದಲನೇ ಕ್ರಮ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಆ ಸ್ಪರ್ಶವನ್ನ ಮಾಡ್ಕೊಂಡು ಆ ದೇವತೆಗಳನ್ನ ಎಬ್ಬಿಸಿ ನಂತರ ನಾವು ಮಂತ್ರದ ಮೂಲಕ ಆ ದೇವರ ಪೂಜೆ ಮತ್ತು ಇದನ್ನ ನಾವು ಮಾಡ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಷಡಂಗ ದೇವತಾಯುಕ್ತ ಷಾಢ್ಯುಮ್ಯ ಪರಿಪೂರಿತ ಅಂತ ಹೇಳ್ತಾರೆ. ಆ 6 ದೇವತೆಗಳು ಆ ಮಾತೆಯಿಂದ ಕೂಡಿದ್ದಾರೆ. ಆ ಮಾತೆಯ ಒಂದು ಅಂಗ ದೇವತೆಗಳು. ಇವ್ರನ್ನ ನಾವು ಎಲ್ಲಿ ಕಾಣ್ತೀವಪ್ಪ? ಸಾಮಾನ್ಯವಾಗಿ ಇವರನ್ನ ನಾವು ಶ್ರೀಚಕ್ರದ 9 ಆವರಣಗಳ ಏನಿದೆಯೋ 9 ಆವರಣಗಳ ದೇವತೆಗಳ ಒಂದು ಹೆಸರೇನಿದೆಯೋ ಆ ವರಸೆನ ನಾವು ಮಾಲಾ ಅಂತ ಕರಿತೀವಿ. ಅದರಲ್ಲಿ ಈ 6 ಜನ ದೇವತೆಗಳು ಇದ್ದಾರೆ. ಆ 9 ಆವರಣದಲ್ಲಿ ಯಾವ್ಯಾವ ದೇವತೆಗಳು ಇದ್ದಾರೋ ಆ ದೇವತೆಗಳ ಒಂದು ವರಸೆಗೆ ನಾವೇನಂತ ಕರಿತೀವಿ? ಮಾಲಾ ಅಂತ ಕರಿತೀವಿ. ಆ ಮಾಲೆಯಲ್ಲಿ ಈ 6 ಜನ ದೇವತೆಗಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಶ್ರೀಚಕ್ರದಲ್ಲಿ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ, ಇನ್ನೊಂದು ಅರ್ಥದಲ್ಲಿ ಷಡಂಗ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಶಿಕ್ಷಣ,
ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಕಲ್ಪ, ಇವೆಲ್ಲ ಏನಪ್ಪಾ ಅಂತಂದ್ರೆ ಇವೆಲ್ಲ ಒಂದು ಜ್ಞಾನ ಭಂಡಾರ ಅನ್ಸೋ ಅಂತವು. ಎಲ್ಲಿಂದ ಬಂತು ಇವೆಲ್ಲ ಅಂತಂದ್ರೆ ವೇದದ ಅಂಗಗಳು. ಹೇಗೆ ಈಗ ಮಾತೆಯಿಂದ ಅಂಗಗಳಾಗಿ ಈ 6 ಜನ ಅಂಗ ದೇವತೆಗಳು ಬಂದ್ರು, ಅದೇ ರೀತಿ ವೇದದ ಅಂಗಗಳಾಗಿ ಇವೆಲ್ಲ ಬಂದಿವೆ. ಯಾವುದು ಶಿಕ್ಷಣ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಕಲ್ಪ, ನಾದ, ಜ್ಞಾನ ಭಂಡಾರ, ಇವೆಲ್ಲ ವೇದದ ಅಂಗಗಳಾಗಿ ವೇದದ ಅಭಿಮಾನಿ ದೇವತೆಗಳಾಗಿ ನಮ್ಗೆ ಕಾಣ್ತಾ ಇದ್ದಾರೆ. ಅಂದ್ರೆ ವೇದ ಅಂತಂದಾಗ ವೇದನ ಯಾರು ಬರಲಿಲ್ಲ, ಅದು ಆ ಪರಮಾತ್ಮನಿಂದ ಬಂದಂಥದ್ದು. ಅಪೌರುಷೇಯ ಅಂತ ಹೇಳ್ತಾರೆ, ಆ ಪರಮಾತ್ಮನೇ ಕೊಟ್ಟಂತದ್ದು ವೇದ. ಆ ಅಪೌರುಷೇಯವಾದಂತ ಆ ವೇದದ ಅಂಗಗಳಾಗಿ ಇವೆಲ್ಲ ಈ ಮನುಷ್ಯನ ಒಂದು ಜ್ಞಾನಾರ್ಜನೆಗೋಸ್ಕರ ಈ ಅಂಗಗಳು ಹುಟ್ಕೊಂಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ನಮ್ಮ ಸಹಸ್ರಾರದಲ್ಲಿ ಸಹಸ್ರಾರ ಕಮಲದಲ್ಲಿ ಮಾತೆ ಏನ್ ಮಾಡಿದಾಳೆ, ಸ್ಥಿತಳಾಗಿದ್ದಾಳೆ, ಅಲ್ಲಿ ನೆಲೆಸಿದಾಳೆ. ಮೂಲಾಧಾರದಿಂದ ಹೊರಟಂತ ಮಾತೆ ಆ ಸಹಸ್ರಾರದಲ್ಲಿ ನೆಲೆಸಿದಾಳೆ. ಆ ಸಹಸ್ರಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ದೇಹದ 6 ಚಕ್ರಗಳನ್ನ ದಾಟಿ ಅಲ್ಲಿ ಸಹಸ್ರಾರಕ್ಕೆ ಆ ಮಾತೆ ತಲುಪಿದಾಳೆ. ಆ 6 ಚಕ್ರಗಳಲ್ಲಿ ಇರ್ತಕ್ಕಂಥ ಆ ಷಡಂಗ ದೇವತೆಗಳು ಅಂತ ಹೇಳ್ತಾರೆ. ಆ ದೇವತೆಗಳನ್ನ ಈಗ ಹೇಗೆ ಮೂಲಾಧಾರದಿಂದ ಈ ಸಹಸ್ರಾರಕ್ಕೆ ಆ ಮಾತೆ ಹೋಗಿ ಅಲ್ಲಿ ಸ್ಥಿತಳಾಗಿದ್ದಾಳ, ಆ ಹೋಗಿರ್ತಕ್ಕಂಥ 6 ಚಕ್ರಗಳಲ್ಲಿ ಷಡಂಗ ದೇವತೆಗಳನ್ನ ನಾವು ಕಾಣ್ತೀವಿ. ಆ 6 ಚಕ್ರಗಳಲ್ಲಿ ಕೂಡ ಆ ಮಾತೆ ಷಡಂಗ ದೇವತೆಗಳು ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂತಹ ಷಡಂಗ ದೇವತೆಗಳಿಂದ ಕೂಡಿರ್ತಕ್ಕಂಥ ಮಾತೇನ ನೋಡಿ, ಎಲ್ಲ ಕಡೆ ಅವಳು ಅಂಗ ದೇವತೆಗಳನ್ನ ಇಟ್ಕೊಂಡಿದ್ದಾಳೆ, ಎಲ್ಲ ಕಡೆಯೂ ಅಂಗ ದೇವತೆಗಳಿದ್ದಾರೆ. ಇಂತಹ ಅಂಗ ದೇವತೆಗಳಿಂದ ಕೂಡಿರ್ತಕ್ಕಂತಹ ಮಾತೆ ಏನಾಗಿದ್ದಾಳೆ, ಷಡ್ಗುಣ ಪರಿಪೂರ್ಣಳಾಗಿದ್ದಾಳೆ. ಮಾತೆ ಎನ್ನೋಳು ಷಡ್ಗುಣ ಪರಿಪೂರ್ಣಳು. ಅದಕ್ಕೋಸ್ಕರ ಅವಳನ್ನ ಸರ್ವಜ್ಞೆ, ನಿತ್ಯ ತೃಪ್ತೆ, ಅನಾದಿಬೋಧೆ, ಸ್ವತಂತ್ರತೆ, ಅಲುಪ್ತತ, ಅನಂತತ ಅನ್ನೋ ಶಕ್ತಿಯಿಂದ ಕೂಡಿದಾಳೆ ಆ ಮಾತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ 6 ಶಕ್ತಿಗಳಿಂದ ಆ ಮಾತೆ ಕೂಡಿ ಪರಿಪೂರ್ಣಳಾಗಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಆ ಮಾತೆ 6 ಗುಣಗಳಿಂದ ಕೂಡಿದಾಳಂತೆ. ಅದ್ ಯಾವ್ಯಾವ್ದಪ್ಪ ಅಂದ್ರೆ ಐಶ್ವರ್ಯ, ಧರ್ಮ, ಯಶಸ್ಸು, ತೇಜಸ್ಸು, ಜ್ಞಾನ, ವೈರಾಗ್ಯ ಅನ್ನೋ ಒಂದು 5 ಗುಣಗಳು ಕೂಡ ಆಕೆಗೆ ತುಂಬಿಕೊಂಡಿದೆ. ಆ 6 ಗುಣಗಳು ಆಕೆನಲ್ಲಿ ತುಂಬಿಕೊಂಡಿರೋದ್ರಿಂದ ಅವಳು 6 ಗುಣಗಳಿಂದ ಸಮನ್ವಯವಾಗಿದ್ದಾಳೆ. ಅವಳು ತೇಜೋರೂಪವಾಗಿದ್ದಾಳೆ, ಜ್ಞಾನಮಯಿಯಾಗಿದ್ದಾಳೆ, ವೈರಾಗ್ಯಮಯಿಯಾಗಿದ್ದಾಳೆ. ಈ 6 ಗುಣಗಳು ಪರಿಪೂರ್ಣವಾಗಿ ಅವಳಲ್ಲಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಸರ್ವಜ್ಞತ್ವ, ಸರ್ವಾಂತರ್ಯಾಮತ್ವ, ಸರ್ವನೀಯ ಮಹತ್ವ, ಸರ್ವ ಪ್ರೇರಕತ್ವ, ಸರ್ವ ಶಿವತ್ವ, ಸರ್ವ ಸೃಷ್ಟಿತ್ವ, ಈ 6 ಗುಣ ಕೂಡ ಎಲ್ಲ ಸೇರಿ ಇವಳೇನಾಗಿದ್ದಾಳೆ, ಪರಿಪೂರ್ಣಳಾಗಿದ್ದಾಳೆ. ಆ ಪರಿಪೂರ್ಣತೆಯಿಂದ ಅಮ್ಮ ಏನ್ ಮಾಡ್ತಿದ್ದಾಳೆ, ಈ ಜಗತ್ತನ್ನ, ಈ ಲೋಕವನ್ನ, ಈ ಜೀವಿಯನ್ನ ಸಂರಕ್ಷಿಸ್ತಾ ಇದ್ದಾಳೆ. ಆದ್ರಿಂದ ಇಂತಹ ಮಾತೆನ, ಈ ಷಡ್ಗುಣಗಳಿಂದ ಕೂಡಿರ್ತಕ್ಕಂಥ ಆ ಷಡಂಗ ದೇವತೆಯನ್ನ ನಾವು ಆರಾಧನೆ ಮಾಡಿ ಆಕೆನ ಉಪಾಸನೆ ಮಾಡಿದಾಗ ಏನಾಗುತ್ತೆ, ನಾವು ಜೀವನದಲ್ಲಿ ಮುಕ್ತಿಯನ್ನ ಹೊಂದುವಂತ ಒಂದು ಮಾರ್ಗವನ್ನ ಕಾಣ್ತೀವಿ. ಮುಕ್ತಿಯನ್ನ ಹೊಂದುವಂತ ಒಂದು ಪರಿಹಾರವನ್ನ ನಾವು ಪಡ್ಕತೀವಿ ಅಂತ ಈ ನಾಮದಿಂದ ಗೊತ್ತಾಗ್ತಾ ಇದೆ. ಆದ್ರಿಂದ ಇಲ್ಲಿಗೆ ಆ ಮಾತೆನ ಸದಾ ಕಾಲ ನಾವು ಉಪಾಸನೆ ಮಾಡ್ತಾ
ಆರಾಧಿಸ್ತಾ ಆ ಮಾತೆಯಲ್ಲೇ ನಾವು ತಲ್ಲೀನರಾಗಿರೋಣ ಅಂತ ಹೇಳ್ತಾ ಇವತ್ತಿನ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ